ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕನ್ನಡ ಟ್ಯಾರೋಟ್ ರೀಡಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ತುಂಬ ರಿಕ್ವೆಸ್ಟೆಡ್ ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬ ಜನ ಲವ್ ಆ್ಯಂಡ್ ರಿಲೇಷನ್ಶಿಪ್ಪಲ್ಲಿ ಬ್ರೇಕಪ್ ಆಗಿರೋರು, ಸಪ್ರೇಷನ್ ಪೀರಿಯಡಲ್ಲಿ ಇರೋರು ರೀಡಿಂಗ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ನಾನು ಈ ರೀಡಿಂಗ್ ಮಾಡ್ತಾ ಇದ್ದೀನಿ. ಈ ರೀಡಿಂಗು ಟೈಮ್ಲೆಸ್ ರೀಡಿಂಗು. ನೀವು ಮೊದಲನೇ ಬಾರಿಗೆ ಈ ವಿಡಿಯೋನ ನೋಡ್ತಾ ಇದ್ದರೆ ಇದು ನಿಮಗೆ ರೆಸಿನೇಟ್ ಆಗುತ್ತೆ. ಮತ್ತು ಈ ರೀಡಿಂಗು ಯಾರಿಗೆಲ್ಲ ಅನ್ವಯಿಸುತ್ತೆ ಅಂದರೆ, ಯಾರೆಲ್ಲ ರಿಲೇಷನ್ಶಿಪ್ಪಲ್ಲಿ ಇದ್ದು ಇವಾಗ ಸದ್ಯಕ್ಕೆ ಬ್ರೇಕಪ್ ಆಗಿರ್ಬೋದು, ನಿಮ್ಮ ಪಾರ್ಟ್ನರ್ ಜೊತೆ ನೀವು ಮಾತಾಡದೇ ಇರ್ಬೋದು, ಸಪ್ರೇಷನ್ ಪೀರಿಯಡ್ ನಡೀತಾ ಇರ್ಬೋದು, ಡಿವೋರ್ಸ್ ಆಗಿರ್ಬೋದು, ಅಥವಾ ಏನಾದರೂ ಕಾನ್ಫ್ಲಿಕ್ಟ್ಸ್ ಇರ್ಬೋದು ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ಮಧ್ಯೆ. ರಿಲೇಷನ್ಶಿಪ್ಪನ್ನ ನೆಕ್ಸ್ಟ್ ಸ್ಟೆಪ್ಗೆ ತಗೊಂಡೋಗೋದಕ್ಕೆ ಪ್ರಾಬ್ಲಮ್ ಆಗ್ತಾ ಇರ್ಬೋದು. ಕಮಿಟ್ಮೆಂಟ್ ಸಿಗದೇ ಇರ್ಬೋದು ನಿಮ್ಮ ಪಾರ್ಟ್ನರ್ ಕಡೆಯಿಂದ, ಅಥವಾ ನೀವು ನಿಮ್ಮ ಪಾರ್ಟ್ನರ್ಗೆ ಕಮಿಟ್ಮೆಂಟ್ ಕೊಡೋಕ್ಕಾಗದೇ ಇರ್ಬೋದು. ಈ ಥರ ಎಲ್ಲ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇರ್ತಾರಲ್ಲ, ಅವ್ರಿಗೋಸ್ಕರ ಈ ರೀಡಿಂಗ್ ಮಾಡ್ತಾ ಇದ್ದೀನಿ. ಮತ್ತು ನೀವು ಯಾವಾಗ ನೀವು ಈ ಸಪ್ರೇಷನ್ನ ಎಂಡ್ ಮಾಡ್ಕೊಳ್ತೀರಾ, ಯಾವಾಗ ನಿಮ್ಮ ಪಾರ್ಟ್ನರ್ ಜೊತೆಗೆ ನೀವು ಒಂದಾಗ್ತೀರಾ ಅನ್ನೋದನ್ನು ನಾವು ಈ ರೀಡಿಂಗಲ್ಲಿ ನೋಡ್ಬೋದು. ಸಪ್ರೇಷನ್ ಯಾವಾಗ ಎಂಡ್ ಆಗುತ್ತೆ ಮತ್ತು ನಿಮ್ಮ ಪಾರ್ಟ್ನರ್ ಮನಸ್ಸಿನಲ್ಲಿ ಏನಿದೆ, ಅವ್ರ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ನಾವು ಈ ರೀಡಿಂಗ್ ಮೂಲಕ ತಿಳಿಬೋದು. ನಾನು ಇಲ್ಲಿ 3 ಫ್ಲವರ್ಸ್ ಇಟ್ಟಿದ್ದೀನಿ. ಯೆಲ್ಲೋ ಕಲರ್, ಪಿಂಕ್ ಕಲರ್ ಮತ್ತು ಬ್ಲೂ ಕಲರ್ ಫ್ಲವರ್. ನಾನು ಕ್ಲೋಸಪ್ಪಲ್ಲಿ 3 ಫ್ಲವರ್ಸ್ನ ತೋರಿಸ್ತೀನಿ. ನೀವು ಫ್ಯೂ ಮಿನಿಟ್ಸು ಮೆಡಿಟೇಟ್ ಮಾಡಿ ಮತ್ತು ನಿಮ್ಮ ಪಾರ್ಟ್ನರ್ನ ನೆನೆಸ್ಕೊಳ್ಳಿ. ಯಾರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ, ಯಾರ ಬಗ್ಗೆ ಈ ರೀಡಿಂಗ್ ನೋಡ್ತಾ ಇದ್ದೀರಾ, ಅವ್ರನ್ನ ನೆನೆಸ್ಕೊಂಡು ನಿಮಗೆ ಯಾವ ಫ್ಲವರ್ ಜಾಸ್ತಿ ಅಟ್ರಾಕ್ಟ್ ಮಾಡುತ್ತೆ ಅದನ್ನು ಸೆಲೆಕ್ಟ್ ಮಾಡಿ, ಕೇರ್ಫುಲ್ಲಾಗಿ ಸೆಲೆಕ್ಟ್ ಮಾಡಿ. ಮತ್ತು ನೀವು ಯಾವ ಬಣ್ಣದ ಫ್ಲವರ್ನ ಸೆಲೆಕ್ಟ್ ಮಾಡಿದ್ದೀರಾ ಅನ್ನೋದನ್ನು ನನಗೆ ತಿಳಿಸಿ ಕಮೆಂಟಲ್ಲಿ. ಮತ್ತು ವಿಡಿಯೋ ನೋಡಿದ ನಂತರ ನಿಮಗೆ ಈ ರೀಡಿಂಗು ರೆಸನೇಟ್ ಆಯ್ತಾ ಇಲ್ವಾ ಅನ್ನೋದನ್ನು ಕೂಡ ನನಗೆ ತಿಳಿಸಿ. ಹಳದಿ ಬಣ್ಣದ ಫ್ಲವರ್ನ ಸೆಲೆಕ್ಟ್ ಮಾಡಿರೋರಿಗೆ ಯಾವ ಕಾರ್ಡ್ಸ್ ಬರುತ್ತೆ ಅಂತ ನೋಡೋಣ. ಸೊ ನಾನು ಇವಾಗ ಕಾರ್ಡ್ಸ್ನ ತೆಗಿತೀನಿ. ಮೊದಲನೇ ಕಾರ್ಡು ದ ಹೆರೋಫೆಂಟ್ ಕಾರ್ಡ್ ಬಂದಿದೆ. ಈ ಡೆಕ್ಕಲ್ಲಿ ನಾನು 3 ಕಾರ್ಡ್ಸ್ ತೆಗಿತಾ ಇದ್ದೀನಿ. ನೆಕ್ಸ್ಟು ಈ ಕಾರ್ಡ್ ಬಂದಿದೆ 4 ಆಫ್ ಸ್ವಾರ್ಡ್ಸ್. ಹೆರೋಫೆಂಟ್ ಕಾರ್ಡ್ ಬಂದಿರೋ ಕಾರಣ ತುಂಬ ಕ್ಲಿಯರಾಗಿ ಗೊತ್ತಾಗುತ್ತೆ, ನೀವು ತುಂಬಾ ರಿಲೇಷನ್ಶಿಪ್ಪಲ್ಲಿ ತುಂಬ ಕಮಿಟೆಡ್ ಪರ್ಸನ್ ನೀವು. ಮತ್ತು ನೀವು ಟ್ರೆಡಿಷನ್ನು, ವ್ಯಾಲ್ಯೂಸು ಅದನ್ನೆಲ್ಲ ನೀವು ತುಂಬಾ ಬೆಲೆ ಕೊಡ್ತೀರಾ, ವ್ಯಾಲ್ಯೂ ಮಾಡ್ತೀರಾ ಟ್ರೆಡಿಷನ್ಗೆ. ನಾನೆಲ್ಲ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಕಾರ್ಡು 7 ಆಫ್ ಪೆಂಟಕಲ್ಸ್ ಕಾರ್ಡ್ ಬಂದಿದೆ. ಇದು ರಿವರ್ಸ್ ಆಗಿ ಬಂದಿದೆ. ಇನ್ನು ನೆಕ್ಸ್ಟು ಒರಾಕಲ್ ಡೆಕ್ಸಲ್ಲಿ ಒಂದೊಂದು ಕಾರ್ಡನ್ನ ತೆಗಿತಿದ್ದೀನಿ ನಾನು. ಈ ಕಾರ್ಡ್ ಬಂದಿದೆ, ಗಣೇಶ ಕಾರ್ಡ್ ಬಂದಿದೆ, ಅಸೆಂಡೆಡ್ ಮಾಸ್ಟರ್ಸ್ ಕಾರ್ಡ್. ಸೊ ಯೆಲ್ಲೋ ಕಲರ್ ಫ್ಲವರ್ ಸೆಲೆಕ್ಟ್ ಮಾಡಿರೋರು ಡೆಫಿನೆಟ್ಲಿ ಗಣೇಶನ ಆರಾಧನೆ ತುಂಬ ಮಾಡ್ತಾರೆ, ಮಾಡ್ಬೋದು. ಅಥವಾ ನೀವು ಮಾಡಿದ್ರೂ ಕೂಡ ತುಂಬ ಒಳ್ಳೆಯದಾಗುತ್ತೆ ನಿಮಗೆ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ತುಂಬ ಹೆಲ್ಪ್ ಮಾಡುತ್ತೆ ಇದು.
ಸೊ ನೆಕ್ಸ್ಟ್ ದ ರೊಮ್ಯಾನ್ಸ್ ಏಂಜಲ್ಸ್ ಈ ಡೆಕ್ ಇದೆಯಲ್ಲ, ಇದರಲ್ಲಿ ನಾನು 3 ಕಾರ್ಡ್ಸ್ನ ತೆಗಿತೀನಿ. ಸೊ ನಮಗಿನ್ನೂ ಚೆನ್ನಾಗಿ ಕ್ಲಿಯರಾಗಿ ಅರ್ಥ ಆಗುತ್ತೆ ಏನಾಗ್ತಾ ಇದೆ ಅಂತ. ಓಕೆ, ಈ ಕಾರ್ಡ್ ಬಂದಿದೆ ಕಾಲಿಂಗ್ ಇನ್ ಯುವರ್ ಸೋಲ್ಮೇಟ್. ನೆಕ್ಸ್ಟ್ ಕಾರ್ಡ್ ಹೀಲಿಂಗ್ ಫ್ಯಾಮಿಲಿ ಇಶ್ಯೂಸ್. ಸೊ ನೀವು ಫ್ಯಾಮಿಲಿ ಇಶ್ಯೂಸ್ನ ಹೀಲ್ ಮಾಡಬೇಕು. ನಾನು ಇನ್ನೂ ಇನ್ ಡೆಪ್ತ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನೆಕ್ಸ್ಟ್ ಕಾರ್ಡ್ ರಿಲೀಸ್ ಯುವರ್ ಎಕ್ಸ್. ನೆಕ್ಸ್ಟ್ ಕೀಪರ್ಸ್ ಆಫ್ ಲೈಟ್ ಒರಾಕಲ್ ಕಾರ್ಡ್ಸ್ ಇಂದ ಒಂದು ಕಾರ್ಡ್ ತೆಗಿತಾ ಇದ್ದೀನಿ. ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಡೆಕ್. ಓಕೆ, ಈ ಕಾರ್ಡ್ ಬಂದಿದೆ ಹೋಲಿ ಅಮೆಥಿಸ್ಟ್ ಡಿವೈನ್ ಆಲ್ಕಮಿ ಕಾರ್ಡ್ ಬಂದಿದೆ. ಮತ್ತು ನೆಕ್ಸ್ಟ್ ನಾನು ದ ಡಿವೈನ್ ಫೆಮಿನೈನ್ ಒರಾಕಲ್ ಕಾರ್ಡ್ ತೆಗಿತಾ ಇದ್ದೀನಿ. ಒಂದು ಕಾರ್ಡ್ ತೆಗಿತಾ ಇದ್ದೀನಿ. ಈ ಕಾರ್ಡ್ ಬಂದಿದೆ ದ ಗಾಡೆಸ್ ಆಫ್ ಆಲ್ ದಟ್ ಫ್ಲೋಸ್. ನೆಕ್ಸ್ಟ್ ನಾನು ಯೆಲ್ಲೋ ಕಲರ್ ಫ್ಲವರ್ ಸೆಲೆಕ್ಟ್ ಮಾಡಿರೋರಿಗೆ ನಿಮ್ಮ ಪಾರ್ಟ್ನರಿಂದ ಮೆಸೇಜ್ 3 ಮೆಸೇಜಸ್ನ ತೆಗಿತಾ ಇದ್ದೀನಿ. ಸೊ ಇಲ್ಲಿ ಆಲ್ರೆಡಿ ಚಿಟ್ಸ್ ಇದೆ. ನಾನು ಚಿಟ್ಸ್ನ ಹೊರಗಡೆ ತೆಗಿಯಲ್ಲ, ಇದರಲ್ಲೇ ನಾನು ತೆಗಿತೀನಿ. ಯಾವುದಾದ್ರೂ 3 ಚಿಟ್ಸ್ನ ನಾನು ಸೆಲೆಕ್ಟ್ ಮಾಡಿ ತೆಗಿತೀನಿ. ಮೊದಲನೇ ಚಿಟ್, ಎರಡನೇದು, ಓಕೆ, ಮೂರನೇ ಚಿಟ್. ಯಾವ ಮೆಸೇಜಸ್ ಬಂದಿದೆ ಅಂತ ನೋಡೋಣ. ನಿಮ್ಮ ಪಾರ್ಟ್ನರ್ ಮನಸ್ಸಿನಲ್ಲಿರುವಂತಹ ಮೆಸೇಜಸ್ ಇದು. So many things remind me of you, it's crazy. Wait for me. I'm confused. ಸೊ ಈ ಕಾರ್ಡ್ಸ್ ಎಲ್ಲ ಬಂದಿರೋದು ನೋಡಿದ್ರೆ ಹೇಗಿದೆ ಅಂದರೆ, ನಾನು ಯಾಕೆ ಈ ಸಪ್ರೇಷನ್ ಆಗಿದೆ ಮತ್ತು ಅವರು ಯಾಕೆ ಈ ಥರ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾನು ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ರೈಟ್ ನಾವು ಏನಾಗಿದೆ ಅಂದರೆ, ನೀವು ಯಾರೆಲ್ಲ ಈ ಯೆಲ್ಲೋ ಕಲರ್ ಫ್ಲವರ್ ಚೂಸ್ ಮಾಡಿದ್ದೀರಾ, ನೀವು ಸಪ್ರೇಷನ್ ಪೀರಿಯಡಲ್ಲಿದ್ದರೆ ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಈ ಮೆಸೇಜಿಂದ ಗೊತ್ತಾಗುತ್ತೆ. ಈವಂದು ಅವ್ರು ನಿಮ್ಮ ಜೊತೆ ಮಾತಾಡದೇ ಇರ್ಬೋದು ಅಥವಾ ಕಮಿಟ್ಮೆಂಟ್ ಕೊಡದೇ ಇರ್ಬೋದು, ಬಟ್ ಅವರು ನಿಮ್ಮ ಬಗ್ಗೆ ತುಂಬ ತುಂಬ ಯೋಚನೆ ಮಾಡ್ತಾರೆ. ಮತ್ತು ಯೋಚನೆ ಮಾಡೋದಕ್ಕಿಂತ ಅವ್ರಿಗೆ ನಿಮ್ಮ ನೆನಪುಗಳು ಬರುತ್ತೆ. ನಿಮ್ಮ ನೆನಪು ಬಂದಾಗ ಅವರು ತುಂಬಾ ಕ್ರೇಜಿಯಾಗಿ ಫೀಲ್ ಮಾಡ್ಕೊಳ್ತಾರೆ, ತುಂಬ ಮಿಸ್ ಮಾಡ್ಕೊಳ್ತಾರೆ ಅನ್ನೋದು ಗೊತ್ತಾಗುತ್ತೆ. ಮತ್ತು ಅವ್ರಿಗೆ ನಿಮ್ಮ ಮೇಲೆ ತುಂಬ ಪ್ರೀತಿ ಇದೆ ಮತ್ತು ಅಟ್ ದ ಸೇಮ್ ಟೈಮು ಅವ್ರಿಗೆ ತುಂಬ ಕಮಿಟ್ಮೆಂಟ್ಸ್ ಇದೆ. ಆ ಕಾರಣದಿಂದ ಅವರು ವೆಯ್ಟ್ ಫಾರ್ ಮೀ ಅಂತ ಹೇಳ್ತಾ ಇದ್ದಾರೆ. ಇವಾಗ ಅವರು ಕಮಿಟ್ಮೆಂಟ್ ಕೊಡೋದಕ್ಕೆ ಆಗ್ತಾ ಇಲ್ಲ ಅವ್ರ ಕೈನಲ್ಲಿ, ಬಿಕಾಸ್ ಆಫ್ ಸರ್ಕಮ್ಸ್ಟೆನ್ಸಸ್ಸು. ಆ ಸರ್ಕಮ್ಸ್ಟೆನ್ಸಸ್ ಏನು ಅನ್ನೋದು ನಿಮಗೆ ಗೊತ್ತಿರುತ್ತೆ. ಸೊ ಅವರು ತುಂಬ ವರ್ಕ್ ಮಾಡ್ತಾ ಇದ್ದಾರೆ ಅದ್ರ ಮೇಲೆ. ಅಟ್ ದ ಸೇಮ್ ಟೈಮು ವೆಯ್ಟ್ ಫಾರ್ ಮೀ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಈ ಕಾರ್ಡ್ಸ್ ಎಲ್ಲ ನೋಡ್ತಾ ಇದ್ರೆ, ಈ ಮೆಸೇಜಸ್ ಎಲ್ಲ ನೋಡ್ತಾ ಇದ್ರೆ, ನಿಮ್ಮ ಪರ್ಸನ್ನು ತುಂಬಾ ಮೆಟೀರಿಯಲಿಸ್ಟಿಕ್
ಕಡೆ ಜಾಸ್ತಿ ಗಮನ ಕೊಡ್ತಾರೆ ಅಂತ ಅನಿಸುತ್ತೆ. ಅವರು ಇವಾಗ ಮೇ ಬಿ ಕೆರಿಯರ್ ಕಡೆ ಗಮನ ಕೊಡ್ತಾ ಇರ್ಬೋದು, ಬಿಸ್ನೆಸ್ಸು ಫೈನಾನ್ಸಸ್ ಕಡೆ ಗಮನ ಕೊಡ್ತಾ ಇರ್ಬೋದು. ಸೆಟ್ಲ್ ಆಗಬೇಕು, ಸೆಟ್ಲ್ ಆದ ನಂತರ ಮುಂದೆ ಹೋಗೋಣ, ಈ ರಿಲೇಷನ್ಶಿಪ್ನ ಇನ್ನೂ ನಾನು ಸೀರಿಯಸ್ ಆಗಿ ತಗೊಳ್ಳೋಣ ಅಂತ ಅವರು ಅಂದ್ಕೊಳ್ತಾ ಇರ್ಬೋದು. ಮತ್ತು ಆ ರೀತಿ ಬರ್ತಾ ಇದೆ. ಸೊ ಅದಕ್ಕೆ ಅವರು ವೆಯ್ಟ್ ಫಾರ್ ಮೀ ಅಂತ ಹೇಳ್ತಾ ಇದ್ದಾರೆ. ಅವ್ರ ಮನಸ್ಸಿನಲ್ಲಿದೆ. ಅವರು ಹೇಳದೇ ಇರ್ಬೋದು ನಿಮಗೆ, ಫ್ರ್ಯಾಂಕಾಗಿ ನಿಮ್ಮ ಫೇಸ್ ಮೇಲೆ ಹೇಳದೇ ಇರ್ಬೋದು, ಬಟ್ ಅವರು ಮನಸ್ಸಿನಲ್ಲಿದೆ ನೀವು ವೆಯ್ಟ್ ಮಾಡಬೇಕು ಅಂತ. ಮತ್ತು ಅವರು ನಿಮ್ಮನ್ನ ತುಂಬ ಮಿಸ್ ಮಾಡ್ಕೊಳ್ತಾರೆ. ಆ್ಯಂಡ್ ದೇ ಆರ್ ಕನ್ಫ್ಯೂಸ್ಡ್. ಯಾಕೆ ಕನ್ಫ್ಯೂಸ್ ಆಗಿದ್ದಾರೆ ಅಂದರೆ ಅವರು ಅವ್ರಿಗೆಲ್ಲೋ ಒಂದು ಕಡೆ ಡೌಟ್ ಕೂಡ ಇದೆ, ಇದು ರಿಲೇಷನ್ಶಿಪ್ ಮುಂದುವರಿಯುತ್ತಾ ಇಲ್ವಾ ಅನ್ನೋದು ಕೂಡ ಡೌಟ್ ಇದೆ. ಅದಕ್ಕೆ ಅವರು ಕನ್ಫ್ಯೂಸ್ ಆಗಿದ್ದಾರೆ. ಮತ್ತು ಅವರು ಲೈಫಲ್ಲಿ ಬೇರೆ ಆಪ್ಷನ್ಸ್ ಕೂಡ ಇರ್ಬೋದು, ಬೇರೆ ಪಾರ್ಟ್ನರ್ ಇರ್ಬೋದು, ಬೇರೆಯವರು ಇನ್ವಾಲ್ವ್ ಆಗಿರ್ಬೋದು. ಸೊ ಅದಕ್ಕೆ ಅವರು ಡಿಸೈಡ್ ಮಾಡ್ತಾ ಇರ್ಬೋದು, ಅವ್ರನ್ನ ಚೂಸ್ ಮಾಡೋದಾ ನಿಮ್ಮನ್ನ ಚೂಸ್ ಮಾಡೋದಾ ಅಂತ ಅವರು ಕನ್ಫ್ಯೂಸಲ್ಲೂ ಇದ್ದಾರೆ. ಬಟ್ ಅವರು ತುಂಬಾ ಕ್ರೇಜಿಯಾಗಿ ಆಗ್ತಾ ಇದ್ದಾರೆ. ನಿಮ್ಮ ನೆನಪು ಬಂದಾಗ ಯಾವಾಗ ನಿಮ್ಮ ನೆನಪು ಬರುತ್ತೆ ಆವಾಗ ಅವ್ರಿಗೆ ತುಂಬಾ ಎಮೋಷ್ನಲ್ ಆಗ್ತಾರೆ. ಅದು ಗೊತ್ತಾಗುತ್ತೆ ಈ ಮೆಸೇಜಸ್ ಮೂಲಕ. ಸೊ ಮತ್ತು ದ ಹೆರೋಪೈನ್ ಕಾರ್ಡ್ ಬಂದಿರೋ ಕಾರಣ ನೀವು ಮತ್ತು ನಿಮ್ಮ ಪಾರ್ಟ್ನರು ತುಂಬಾ ಟ್ರೆಡಿಷ್ನಲ್ ಪರ್ಸನ್ನು. ಮತ್ತು ನಿಮಗೂ ಕೂಡ ನಿಮ್ಮ ವ್ಯಾಲ್ಯೂಸ್ ಮತ್ತು ಅವರ ವ್ಯಾಲ್ಯೂಸ್ ಸೇಮ್ ಆಗಿರುತ್ತೆ. ನಿಮ್ಮ ವ್ಯಾಲ್ಯೂಸ್ ಅವರ ವ್ಯಾಲ್ಯೂಸ್ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಮತ್ತು ನೀವು ಒಂದು ಸಾರಿ ಕಮಿಟ್ ಆದರೆ ಅದನ್ನು ನೀವು ಬ್ರೇಕ್ ಮಾಡೋಕ್ಕೆ ಹೋಗಲ್ಲ. ಅದೇ ರೀತಿ ಅವರು ಕೂಡ ಕಮಿಟ್ಮೆಂಟ್ ಅವ್ರೇನಾದರೂ ಕೊಟ್ಟರೆ ಅದನ್ನು ಅವರು ಬ್ರೇಕ್ ಮಾಡಲ್ಲ. ಫ್ಯೂಚರಲ್ಲಿ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಜೋಡಿ. ಅಕಸ್ಮಾತ್ ಏನಾದರೂ ಒಂದಾದರೆ ಸಪ್ರೇಷನ್ ಎಲ್ಲ ಎಂಡಾಗಿ ನೀವು ಒಟ್ಟಿಗೆ ಬಂದು ಮದುವೆ ಆದರೆ ತುಂಬ ಚೆನ್ನಾಗಿರ್ತೀರ. ಬಿಕಾಸ್ ನಿಮ್ಮ ಹೊಂದಾಣಿಕೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಪಿಲ್ಲರ್ ಥರ ಇರ್ತೀರ ಒಬ್ರಿಗೊಬ್ರು. ಸೊ ತುಂಬಾ ಸ್ಟ್ರಾಂಗ್ ಆಗಿ ಆಗ್ತೀರಾ ನೀವು ಮದುವೆ ಆದರೆ. ಜೊತೆಗೆ ಒಂದಾದರೆ ಸಪ್ರೇಷನ್ ಎಂಡಾಗಿ ನೀವು ಒಟ್ಟಿಗೆ ಒಂದಾದ ನಂತರ ತುಂಬ ಚೆನ್ನಾಗಿ ಒಳ್ಳೆ ಕಪಲ್ ಆಗ್ತೀರಾ, ಒಳ್ಳೆ ಪೇರ್ಸ್ ಆಗ್ತೀರಾ. ಅದನ್ನು ಈ ಕಾರ್ಡ್ ಹೇಳುತ್ತೆ. ನೆಕ್ಸ್ಟ್ ನೋಡಿ, ಈ 7 ಆಫ್ ಪೆಂಟಕಲ್ಸ್ ಕಾರ್ಡ್ ಬಂದಿದೆಯಲ್ಲ. ಸೊ 7 ಆಫ್ ಪೆಂಟಕಲ್ಸ್ ಕಾರ್ಡ್ ಬಂದಿರೋದ್ರಿಂದ ನೀವು ನಿಮ್ಮ ಪಾರ್ಟ್ನರು ತುಂಬಾ ನಾನು ಈಗಾಗಲೇ ಹೇಳಿದಾಗೆ ಮೆಟೀರಿಯಲ್ ವರ್ಲ್ಡ್ ಕಡೆ ತುಂಬ ಗಮನ ಕೊಡ್ತಾ ಇದ್ದಾರೆ. ಜಾಬ್, ಕೆರಿಯರ್ ಮತ್ತು ಫೈನಾನ್ಸಸ್ಸು ಅದ್ರ ಮೇಲೇ ಅವ್ರು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಮತ್ತು ಎಲ್ಲೋ ಒಂದು ಕಡೆ ಅವರು ನಿಮಗೆ ಟೈಮ್ ಕೊಡ್ತಾ ಇಲ್ಲ ಅಥವಾ ನೀವು ಅವ್ರಿಗೆ ಟೈಮ್ ಕೊಡ್ತಾ ಇಲ್ಲ. ಸೊ ಒಟ್ಟಿನಲ್ಲಿ ನಿಮ್ಮಿಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಕಮ್ಮಿ ಆಗಿದೆ. ಮತ್ತು ನೀವು ಒಂದು ರೀತಿ ಈ ರಿಲೇಷನ್ಶಿಪ್ಪು ಒಂಥರ ಅಷ್ಟೊಂದು ಕನೆಕ್ಷನ್ ಕಳ್ಕೊಂಡ್ಬಿಟ್ಟಿದೆ ಅಂತಲೇ ಹೇಳ್ಬೋದು. ಆ ಒಂದು ಪರಿಸ್ಥಿತಿಗೆ ಬರೋದಕ್ಕೆ ಐದರ್ ಅವ್ರ ಕಾರಣ ಅಥವಾ ನೀವು ಕಾರಣ ಆಗಿರ್ತೀರ. ಬಿಕಾಸ್ ನಿಮ್ಮ ಬ್ಯುಸಿ ಸ್ಕೆಡ್ಯೂಲಿಂದ ಅಥವಾ ಬೇರೆ ವರ್ಕ್ ಕಾರಣ ಅಥವಾ ಬೇರೆ ಸಿಚುಯೇಷನ್ ಕಾರಣ ನೀವು ನಿಮ್ಮ ಪಾರ್ಟ್ನರ್ಗೆ ಟೈಮ್ ಕೊಡ್ತಾ ಇಲ್ಲ. ಆ ಕಾರಣದಿಂದ ನೀವು ಒಂದು ಒಳ್ಳೆ ಕನೆಕ್ಷನ್ನ ಮಿಸ್ ಮಾಡ್ಕೊಂಡಿದ್ದೀರಾ, ಅದನ್ನು ಹೇಳುತ್ತೆ. ಮತ್ತು ಈ 4 ಆಫ್ ಸ್ಪಾಟ್ಸ್ ಕಾರ್ಡ್ ಬಂದಿದೆಯಲ್ಲ. ಸೊ ಈ ಕಾರ್ಡ್ ಬಂದಿರೋ ಕಾರಣ ಇವಾಗ ನೀವೇನು ಮಾಡ್ತಾ ಇದ್ದೀರಾ ಅಂದರೆ, ಮೇ ಬಿ ಈ ಯೆಲ್ಲೋ ಕಲರ್ ಫ್ಲವರ್ ಸೆಲೆಕ್ಟ್ ಮಾಡಿರೋರು ಅಷ್ಟೊಂದು ಮಾತಾಡ್ತಾ ಇಲ್ಲ. ನಿಮ್ಮ ಪಾರ್ಟ್ನರ್ ಜೊತೆ ನೀವು ಮಾತಾಡ್ತಿಲ್ಲ, ಅವರು ಮಾತಾಡ್ತಾ ಇಲ್ಲ, ಸ್ವಲ್ಪ ಕ್ವೈಟ್ ಆಗಿದ್ದೀರಾ. ಮತ್ತು ನೀವು ಸ್ವಲ್ಪ ರೆಸ್ಟ್ ತಗೊಳ್ತಾ ಇದ್ದೀರಾ ಅಂತಲೇ ಹೇಳ್ಬೋದು. ಈ ರಿಲೇಷನ್ಶಿಪ್ಪಲ್ಲಿ ಬ್ರೇಕಿಂಗ್ ಟೈಮ್ನಲ್ಲಿ ರೆಸ್ಟ್ ತಗೊಳ್ತಾ ಇದ್ದೀರಾ. ಮತ್ತು ಒಂದು ಸಾರಿ ರೆಸ್ಟಿಂಗ್ ಪೀರಿಯಡ್ ಆದ ನಂತರ ನೀವು ಯಾವಾಗ ಮಾತಾಡೋದಕ್ಕೆ ಶುರುವಾಗ್ತೀರಾ ಆವಾಗ ಮತ್ತೆ ಆ ಕನೆಕ್ಷನು ಶುರುವಾಗುತ್ತೆ, ಚೆನ್ನಾಗಾಗುತ್ತೆ. ಬಟ್ ಇವಾಗ ರೈಟ್ ನಾವು ಈ ಸಿಚುಯೇಷನಲ್ಲಿದ್ದೀರಾ, ನೀವು ಕ್ವೈಟ್ ಸಿಚುಯೇಷನಲ್ಲಿದ್ದೀರಾ, ರೆಸ್ಟಿಂಗ್ ಸಿಚುಯೇಷನಲ್ಲಿದ್ದೀರಾ. ಮತ್ತು ಅಟ್ ದ ಸೇಮ್ ಟೈಮ್ ನೀವು ಅಥವಾ ನಿಮ್ಮ ಪಾರ್ಟ್ನರ್ ಯಾರೋ ಒಬ್ಬರು ಸ್ವಲ್ಪ ಲೇಸಿ ಆಗಿದ್ದೀರಾ. ಅಷ್ಟೊಂದು ನೀವು ವರ್ಕ್ ಕಡೆ ಗಮನ ಕೊಡ್ತಾ ಇಲ್ಲ. ಅಂದರೆ ಮೆಟೀರಿಯಲ್ ವರ್ಲ್ಡ್ ಕಡೆ ಅಥವಾ ಇದ್ರ ಕಡೆ ಗಮನ ಕೊಡ್ತಾ ಇದ್ದೀರಾ, ಬಟ್ ಅಟ್ ದ ಸೇಮ್ ಟೈಮ್ ರಿಲೇಷನ್ಶಿಪ್ ವೈಸು ಲೇಸಿ ಆಗಿದ್ದೀರಾ. ಅಷ್ಟೊಂದು ನೀವೇನೂ ಎಫರ್ಟ್ ಹಾಕ್ತಾನೆ ಇಲ್ಲ, ಹಾರ್ಡ್ ವರ್ಕ್ ಮಾಡ್ತಾನೆ ಇಲ್ಲ. ಸೊ ಡಿವೈನ್ ಏಂಜಲ್ಸ್ ಏನು ಹೇಳ್ತಾರೆ ಅಂದರೆ, ನಿಮ್ಮ ರಿಲೇಷನ್ಶಿಪ್ನ ಉಳಿಸ್ಕೋಬೇಕಂದ್ರೆ ನೀವು ಎಫರ್ಟ್ ಹಾಕಬೇಕಾಗುತ್ತೆ, ನೀವು ಮಾತಾಡಬೇಕಾಗುತ್ತೆ ಮತ್ತು ಕನೆಕ್ಟ್ ಆಗಬೇಕಾಗುತ್ತೆ ನಿಮ್ಮ ಪಾರ್ಟ್ನರ್ ಕಡೆಗೆ. ಅದು ಮಿಸ್ಸಿಂಗ್ ಇದೆ, ಅದ್ರ ಮೇಲೆ ನೀವು ವರ್ಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಈ ಕಾರ್ಡ್ಸ್ ಮೂಲಕ. ಮತ್ತು ನೀವು ನಿಮಗೆ ಈ ಕಾರ್ಡ್ ಬಂದಿದೆ ನೋಡಿ, ಕಾಲಿಂಗ್ ಯುವರ್ ಸೋಲ್ಮೇಟ್. ಸೊ ಈ ಯೆಲ್ಲೋ ಕಲರ್ ಫ್ಲವರ್ ಸೆಲೆಕ್ಟ್ ಮಾಡಿರೋರು ನಿಮ್ಮ ಪಾರ್ಟ್ನರು ಸೋಲ್ಮೇಟ್ ಅಥವಾ ಟ್ವಿನ್ ಫ್ಲೇಮ್ ಆಗಿರ್ತಾರೆ.
ಆ್ಯಂಡ್ ಇದರಲ್ಲಿ ಕೊಟ್ಟಿದ್ದಾರೆ, ಈ ಕಾರ್ಡ್ ಮೂಲಕ ಹೇಳ್ತಾ ಇದ್ದಾರೆ, ಯುವರ್ ಪ್ರೇಯರ್ಸ್, ಅಫರ್ಮೇಷನ್ಸ್ ಆ್ಯಂಡ್ ವಿಜುವಲೈಸೇಷನ್ ಹೆಲ್ಪ್ ಬ್ರಿಂಗ್ ಯು ಟುಗೆದರ್. ಸೊ ನೀವಿವಾಗ ಬ್ರೇಕಪ್ ಟೈಮಲ್ಲಿ ಇರೋ ಕಾರಣ ನೀವೇನು ಮಾಡ್ಬೋದು ಅಂದರೆ, ನೀವು ಪ್ರೇಯರ್ಸ್ ಮಾಡ್ಬೋದು, ಅಫರ್ಮೇಷನ್ಸ್ ಮಾಡ್ಬೋದು, ಡೈಲಿ ಅಫರ್ಮೇಷನ್ಸ್ ಮಾಡಿ, ವಿಜುವಲೈಸ್ ಮಾಡ್ಕೊಳ್ಳಿ, ಮ್ಯಾನಿಫೆಸ್ಟ್ ಮಾಡಿ, ಅವ್ರ ಜೊತೆನೇ ಇರೋ ಥರ ನೀವು ಯೋಚನೆ ಮಾಡಿ. ನೀವು ಅವರು ಸಪ್ರೇಟೇ ಆಗಿಲ್ಲ ಅನ್ನೋ ಒಂದು ಕಾನ್ಷಿಯಸ್ನೆಸ್ಗೆ ಬರಬೇಕು. ಯಾವಾಗ ನೀವು ಆ ರೀತಿ ಎಲ್ಲ ಬರ್ತೀರಾ, ಯಾವಾಗ ನೀವು ಅಫರ್ಮೇಷನ್ಸ್ ಮೂಲಕ ನಿಮ್ಮ ಪಾರ್ಟ್ನರ್ ಹೆಸರು ಬರೆಯೋದು, ಅವ್ರ ಬಗ್ಗೆ ನೀವು ಒಳ್ಳೊಳ್ಳೆ ರೈಟಿಂಗ್ಸ್ನ ಬರೆಯೋದು, ಅವ್ರ ಜೊತೆನೇ ಇದ್ದೀರಾ ಅನ್ನೋ ಥರ ನೀವು ಬರೆಯೋದು, ಆ ಥರ ಎಲ್ಲ ನೀವು ಮಾಡಿ ನೀವು ಮ್ಯಾನಿಫೆಸ್ಟ್ ಮಾಡ್ಬೋದು. ಥ್ರೂ ಲಾ ಆಫ್ ಅಟ್ರಾಕ್ಷನ್ ಕೂಡ ನೀವು ನಿಮ್ಮ ಪಾರ್ಟ್ನರ್ನ ಅಟ್ರಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ನಿಮ್ಮ ಸೋಲ್ಮೇಟ್ನ ಕಾಲ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಿಮಗೆ ಕನ್ಫ್ಯೂಸ್ ಆಗ್ಬೋದು, ಇದು ಯಾಕೆ ಈ ಕಾರ್ಡ್ ಬಂದಿದೆ ಅಂತ. ರಿಲೀಸ್ ಯುವರ್ ಎಕ್ಸ್, ದ ಟೈಮ್ ಹ್ಯಾಸ್ ಕಮ್ ಟು ಕ್ಲಿಯರ್ ಯುವರ್ ಎನರ್ಜಿ. ಸೊ ಈ ಕಾರ್ಡ್ ಏನು ಹೇಳುತ್ತೆ ಅಂದರೆ, ಇವಾಗ ನೀವು ಈ ಸಪ್ರೇಷನ್ ವಿಡಿಯೋ ಮಾಡ್ತಾ ಇರೋ ಕಾರಣ ಇದು ನಿಮ್ಮ ಪಾರ್ಟ್ನರ್ಗೆ ಅನ್ವಯಿಸುತ್ತೆ, ಬಟ್ ಇಟ್ಸ್ ನಾಟ್ ಅಬೌಟ್ ಎಕ್ಸ್. ಇದು ಹೇಗೆ ಅಂದರೆ, ಇವಾಗ ಈ ಯೆಲ್ಲೋ ಕಲರ್ ಫ್ಲವರ್ ಸೆಲೆಕ್ಟ್ ಮಾಡಿರೋರು ತುಂಬಾ ಎಮೋಷ್ನಲ್ ಆಗಿಬಿಟ್ಟಿದ್ದೀರಾ. ನೀವು ನಿಮ್ಮ ಪಾರ್ಟ್ನರ್ ಬಗ್ಗೆನೇ 24/7 ಯೋಚನೆ ಮಾಡ್ತಾ ಇರ್ಬೋದು. ನೀವು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಾ. ಸೊ ಯಾವಾಗ ನೀವು ಆ ಒಂದು ಡಿಸ್ಟಾರ್ಟೆಡ್ ಫೆಮಿನೈನ್ ಎನರ್ಜಿನಲ್ಲಿ ಇರ್ತೀರಾ, ಆವಾಗ ಆ ಎನರ್ಜಿ ಏನು ಮಾಡುತ್ತೆ, ಅದು ಇಂಬ್ಯಾಲೆನ್ಸ್ ಆಗಿರುತ್ತೆ ಮತ್ತು ಅದು ಅವ್ರನ್ನ ದೂರ ಮಾಡುತ್ತೆ ನಿಮ್ಮಿಂದ. ಸೊ ನೀವೇನು ಮಾಡಬೇಕು ಅಂದರೆ, ನಿಮ್ಮ ಪಾರ್ಟ್ನರ್ ಬಗ್ಗೆ ಯೋಚನೆ ಮಾಡಬೇಡಿ, ಎಕ್ಸ್ ಅನ್ನೋದನ್ನ ಯೋಚನೆ ಮಾಡಬೇಡಿ. ಇದು ಜಸ್ಟ್ ಈ ಕಾರ್ಡ್ ಏನು ಇನ್ಫಾರ್ಮೇಷನ್ ಕೊಡುತ್ತೆ ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನೀವೇನು ಮಾಡಬೇಕು ಅಂದರೆ, ನಿಮ್ಮ ಪಾರ್ಟ್ನರು ಇವಾಗ ಸಪ್ರೇಷನ್ ನಡೀತಾ ಇದೆಯಲ್ಲ, ನಿಮ್ಮ ಪಾರ್ಟ್ನರ್ ಬಗ್ಗೆನೇ ಯಾವಾಗಲೂ ಯೋಚನೆ ಮಾಡ್ತಾ ಇರಬೇಡಿ. ಅಂದರೆ ಮಾಡಿ, ಈ ಥರ ಅಫರ್ಮೇಷನ್ ಎಲ್ಲ ಮಾಡಿ, ಒಳ್ಳೆ ರೀತಿ ಒಂಥರ ನೀವು ಅವರು ಸಪ್ರೇಟೇ ಆಗಿಲ್ಲ, ಅವ್ರು ನಿಮ್ಮ ಜೊತೆನೇ ಇದ್ದಾರೆ, ಆ ರೀತಿ ನೀವು ಮಾಡ್ಬೋದು. ಮಿರರ್ ಎಕ್ಸಸೈಸ್ ಮಾಡ್ಬೋದು, ಅದನ್ನೆಲ್ಲ ಮಾಡಿ. ಮತ್ತು ಒಂದು ರೀತಿ ನೀವು ಅವ್ರ ಜೊತೆ ದೂರ ಆಗಿದ್ದೀರಾ, ಅವ್ರು ನಿಮ್ಮ ಲೈಫಲ್ಲಿ ಬರೋದೇ ಇಲ್ಲ, ಆ ರೀತಿ ಒಂದು ನೆಗೆಟಿವ್ ಎನರ್ಜಿನಲ್ಲಿ ಇರಬೇಡಿ, ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಸಮ್ ಗ್ರೂಪ್ ಆಫ್ ಪೀಪಲು ಅವ್ರ ಲೈಫಲ್ಲಿ ಕೆಲವರು ಎಕ್ಸ್ ಇದ್ದಾರೆ, ಎಕ್ಸ್ ಇರ್ಬೋದೇನೋ, ಅವ್ರ ಬಗ್ಗೆ ತುಂಬ ಯೋಚನೆ ಮಾಡ್ತಿರ್ಬೋದು, ಅಂತಹ ಎನರ್ಜಿನ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಒಟ್ಟಲ್ಲಿ ನನಗೇನು ಅನ್ನಿಸ್ತಾ ಇದೆ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನೀವೇನು ಮಾಡಬೇಕು ಅಂದರೆ, ನಿಮ್ಮ ಆ ಒಂದು ಡಿಸ್ಟಾರ್ಟೆಡ್ ಫೆಮಿನೈನ್ ಎನರ್ಜಿಯಿಂದ ಹೊರಗಡೆ ಬರಬೇಕು. ಯಾವಾಗಲೂ ನಿಮ್ಮ ಪಾರ್ಟ್ನರ್ ಬಗ್ಗೆನೇ ಯೋಚನೆ ಮಾಡ್ತಾ ಇರೋದು, ಅಳ್ತಾ ಇರೋದು, ನೆಗೆಟಿವ್ ಆಗಿ ಯೋಚನೆ ಮಾಡೋದು, ಆ ರೀತಿ ಮಾಡಬಾರ್ದು. ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು. ಸೊ ಇಲ್ಲಿ ನೆಗೆಟಿವಿಟಿ ಪಾಸಿಟಿವಿಟಿ ಎರಡೂ ಇದೆ. ಸೊ ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಅವ್ರು ನಿಮ್ಮ ಜೊತೆನೇ ಇದ್ದಾರೆ, ನಿಮ್ಮನ್ನ ತುಂಬ ಪ್ರೀತಿಸ್ತಾರೆ, ನೀವಿಬ್ಬರು ಒಂದಾಗೇ ಆಗ್ತೀರಾ ಅನ್ನೋ ಒಂದು ಕನಸನ್ನ ಕಾಣ್ಕೊಂಡು ನೀವು ಮ್ಯಾನಿಫೆಸ್ಟ್ ಮಾಡಿ. ಇದರಿಂದ ನಿಮಗೆ ತುಂಬ ಒಳ್ಳೆಯದಾಗುತ್ತೆ, ಹೆಲ್ಪ್ ಆಗುತ್ತೆ. ಮತ್ತು ಈ ಸಪ್ರೇಷನ್ ಯಾಕೆ ಆಯಿತು ಅಂದರೆ, ಬಿಕಾಸ್ ನಿಮ್ಮದು ಒಂದು ಫ್ಯಾಮಿಲಿ ಇಶ್ಯೂಸ್ ಇದೆ. ಅಂದರೆ ನೀವು ಚೈಲ್ಡ್ಹುಡ್ ಇಶ್ಯೂಸ್ ಇರ್ಬೋದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ನಿಮಗೆ ತುಂಬ ಹರ್ಟ್ ಮಾಡಿರ್ಬೋದು, ನಿಮ್ಮ ಚಿಕ್ಕವ್ರು ಇರಬೇಕಾದ್ರೆ, ಅಥವಾ ಈವನ್ ದೊಡ್ಡವರಾದ ಮೇಲೂ ಕೂಡ ಏನಾದರೂ ಪ್ರಾಬ್ಲಮ್ಸ್ ಆಗಿರ್ಬೋದು. ಸೊ ನೀವು ಅದನ್ನೆಲ್ಲ ಹೀಲ್ ಮಾಡ್ಕೋಬೇಕು. ಮೇ ಬಿ ನೀವು ಫರ್ಗಿವ್ ಮಾಡದೇ ಇರ್ಬೋದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ನಿಮಗೆ ಹರ್ಟ್ ಮಾಡಿರ್ಬೋದು. ಸೊ ನಿಮಗೆ ಒಂದು ರೀತಿ ನೋವು ಇಟ್ಕೊಂಡಿದ್ದೀರಾ, ತುಂಬ ಮನಸ್ಸಿನಲ್ಲಿ ನೋವಿದೆ ನಿಮಗೆ, ಅದನ್ನೆಲ್ಲ ನೀವು ಕ್ಲಿಯರ್ ಮಾಡ್ಕೋಬೇಕು, ಅದರಿಂದ ಹೊರಗಡೆ ಬರಬೇಕು. ಬಿಕಾಸ್ ನೀವು ಅದನ್ನು ಹೋಲ್ಡ್ ಮಾಡಿ ಇಟ್ಕೊಂಡಿದ್ದೀರಾ ಆ ಫ್ಯಾಮಿಲಿ ಇಶ್ಯೂಸ್ನ, ಅದು ನಿಮ್ಮ ಲವ್ ಲೈಫಲ್ಲಿ ಒಂದು ಬ್ಲಾಕ್ ಆಗಿ ಬಂದ್ಬಿಡುತ್ತೆ. ಓಕೆ, ನೆಗೆಟಿವ್ ಆಗೇ ಬರುತ್ತೆ ಮತ್ತು ಬ್ಲಾಕ್ ಆಗುತ್ತೆ. ಅದರಿಂದ ನೀವು ಸಪ್ರೇಷನ್ನ ಮ್ಯಾನಿಫೆಸ್ಟ್ ಮಾಡಿಬಿಟ್ಟಿದ್ದೀರಾ ನಿಮ್ಮ ಪಾರ್ಟ್ನರ್ ಜೊತೆ, ಬಿಕಾಸ್ ಆಫ್ ಯುವರ್ ಫ್ಯಾಮಿಲಿ ಇಶ್ಯೂಸು. ಸೊ ನಿಮ್ಮ ಫ್ಯಾಮಿಲಿ ಇಶ್ಯೂಸ್ನ ನೀವು ಹೀಲ್ ಮಾಡ್ಕೋಬೇಕಾಗುತ್ತೆ. ಯುವರ್ ಲವ್ ಲೈಫ್ ಬೆನಿಫಿಟ್ಸ್ ಆ್ಯಸ್ ಯು ಫರ್ಗಿವ್ ಯುವರ್ ಪೇರೆಂಟ್ಸ್. ಸಪೋಸ್ ನಿಮಗೆ ಪೇರೆಂಟ್ಸ್ ಮೇಲೆ ನಿಮ್ಗೆ ಏನಾದರೂ ಹರ್ಟ್ ಆಗಿರ್ಬೋದು, ಪೇರೆಂಟ್ಸ್ ಅಂತಲೇ ನಾನು ಹೇಳೋಕ್ಕೋಗಲ್ಲ, ಮೇ ಬಿ ಫ್ಯಾಮಿಲಿ ಮೆಂಬರ್ಸ್ ಬೇರೆ ಯಾರಾದರೂ ಇರ್ಬೋದು, ಅಥವಾ ಈವನ್ ಫ್ರೆಂಡ್ಸ್ನಲ್ಲೂ ಕೂಡ ಯಾರೋ ನಿಮಗೆ ತುಂಬ ಹರ್ಟ್ ಮಾಡಿರ್ಬೋದು. ಅದನ್ನೆಲ್ಲ ಹೋಲ್ಡ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀರಾ, ಆ ನೋವನ್ನೆಲ್ಲ ಇಟ್ಕೊಂಡಿದ್ದೀರಾ, ಅದನ್ನು ನೀವು ಕ್ಲಿಯರ್ ಮಾಡ್ಕೋಬೇಕು. ಅದೆಲ್ಲ ಒಂದು ರೀತಿ ನೆಗೆಟಿವ್ ಎನರ್ಜಿ, ಅದು ನಿಮ್ಮ ಲವ್ ಲೈಫ್ನ ಬ್ಲಾಕ್ ಮಾಡ್ತಾ ಇದೆ. ನಿಮಗೆ ಸಿಗಬೇಕಾಗಿರೋಂತಹ ಲವ್ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಅದೆಲ್ಲ ಸಿಗ್ತಾ ಇಲ್ಲ. ಯಾಕಂದರೆ ಬಿಕಾಸ್ ಆಫ್ ದೀಸ್ ಇಶ್ಯೂಸ್, ಅದರ್ ಇಶ್ಯೂಸ್ ಕೂಡ ನಿಮಗೆ ಅಫೆಕ್ಟ್ ಆಗುತ್ತೆ. ಸೊ ಅದನ್ನೆಲ್ಲ ನೀವು ಹೀಲ್ ಮಾಡಿಕೊಂಡ್ರೆ ನಿಮಗೆ ತುಂಬ ತುಂಬ ಒಳ್ಳೆಯದಾಗುತ್ತೆ, ಮತ್ತು ನಿಮ್ಮ ಲವ್ ಲೈಫು ತುಂಬ ಚೆನ್ನಾಗಾಗುತ್ತೆ. ಮತ್ತು ನಾನು ಗಣೇಶ ಕಾರ್ಡ್ ಹೇಳಿದ್ನಲ್ವಾ, ನೋಡಿ ಗಣೇಶ ಕಾರ್ಡ್ ಬಂದಿದೆ, ಎಸ್ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಸಕ್ಸಸ್ ಅಂತೂ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ಯಾವಾಗ ನೀವು ಒಳ್ಳೆ ರೀತಿ ವಿಜುವಲೈಸ್ ಮಾಡ್ಕೊಳ್ತೀರಾ,
ಫ್ಯಾಮಿಲಿ ಇಶ್ಯೂಸ್ನ ಹೀಲ್ ಮಾಡ್ಕೊಳ್ತೀರಾ, ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀರಾ, ಪ್ರೇಯರ್ಸ್ ಮಾಡ್ತೀರಾ, ಮೆಡಿಟೇಷನ್ಸ್ ಮಾಡ್ತೀರಾ, ಅಫರ್ಮೇಷನ್ಸ್ ಮಾಡ್ತೀರಾ, ಆವಾಗ ಖಂಡಿತವಾಗ್ಲೂ ನಿಮ್ಮ ರಿಲೇಷನ್ಶಿಪ್ಪು ಚೆನ್ನಾಗಿ ಆಗೇ ಆಗುತ್ತೆ. ನಿಮ್ಮ ಪಾರ್ಟ್ನರ್ ಜೊತೆ ನೀವು ಒಂದು ಆಗೇ ಆಗ್ತೀರಾ. ಮತ್ತು ಗಣೇಶನ ಕಾರ್ಡ್ ಬಂದಿದೆ. ಸೊ ನೀವು ಈಗಾಗಲೇ ಗಣೇಶನ ಆರಾಧನೆ ಮಾಡ್ತಿರ್ಬೋದು. ಅಕಸ್ಮಾತ್ ಮಾಡ್ತಿಲ್ಲ ಅಂದರೆ ಗಣೇಶನ ಆರಾಧನೆ ಮಾಡಿ, ಗಣೇಶನ ಮಂತ್ರನ ಚಾಂಟ್ ಮಾಡಿ, ಅದು ಕೂಡ ನಿಮಗೆ ಹೆಲ್ಪ್ ಮಾಡುತ್ತೆ. ಸೊ ತುಂಬ ಒಳ್ಳೆ ಕಾರ್ಡ್ ಬಂದಿದೆ, ಎಸ್ ಅಂತ ಬಂದಿದೆ. ಯು ವಿಲ್ ಗೆಟ್ ಸಕ್ಸಸ್. ನೀವು ಯಾವಾಗ ಪ್ರೇಯರ್ಸ್ ಎಲ್ಲ ಮಾಡ್ತೀರಾ ಆವಾಗ ನಿಮಗೆ ಸಕ್ಸಸ್ ಸಿಕ್ಕತ್ತೆ. ಸೊ ನೆಕ್ಸ್ಟ್ ಹೋಲಿ ಅಮೆಥಿಸ್ಟ್ ಕಾರ್ಡ್ ಬಂದಿದೆ. ಮೂವ್ ಬಿಯಾಂಡ್ ಕರೆಂಟ್ ಚಾಲೆಂಜಸ್, ಫೋಕಸ್ ಆನ್ ವಾಟ್ ಯು ಡಿಸೈರ್. ಸೊ ಇವಾಗ ಇರೋಂತಹ ಕರೆಂಟ್ ಚಾಲೆಂಜಸ್ ಏನೇ ಇರ್ಬೋದು ಅದರಿಂದ ಹೊರಗಡೆ ಬನ್ನಿ. ಅದರಿಂದ ಹೊರಗಡೆ ಬರೋಕ್ಕೆ ನಿಮಗೆ ಶಕ್ತಿ ಇದೆ. ಅದನ್ನು ನೀವು ರೆಕಗ್ನೈಸ್ ಮಾಡಬೇಕು. ನಿಮ್ಮ ಪವರಿಂದ, ನಿಮ್ಮ ಇನ್ನರ್ ಪವರಿಂದ ನೀವು ಹೊರಗಡೆ ಬನ್ನಿ. ಆ ಎಲ್ಲ ಪ್ರಾಬ್ಲಮ್ಸ್, ಚಾಲೆಂಜಸ್ನ ಎದುರಿಸ್ಕೊಂಡು ಹೊರಗಡೆ ಬನ್ನಿ. ಮತ್ತು ಫೋಕಸ್ ಮಾಡಿ ನಿಮ್ಮ ಲೈಫಲ್ಲಿ ನಿಮ್ಮ ಡಿಸೈರ್ ಏನು, ನಿಮ್ಮ ಆಸೆ ಏನು. ನಿಮ್ಮ ಲೈಫ್ ಪಾರ್ಟ್ನರ್ ಜೊತೆ ನೀವು ಕನಸು ಕಾಣ್ತಾ ಇದ್ದರೆ, ಮುಂದಿನ ಫ್ಯೂಚರ್ ಬಗ್ಗೆ ಕನಸು ಕಾಣ್ತಾ ಇದ್ದರೆ ಅದ್ರ ಬಗ್ಗೆ ಫೋಕಸ್ ಮಾಡಿ. ನೆಗೆಟಿವಿಟಿ ಕಡೆ ಫೋಕಸ್ ಮಾಡಬೇಡಿ. ಅನ್ಕೋಬೇಡಿ ನಿಮ್ಮ ಪಾರ್ಟ್ನರ್ ಜೊತೆ ನೀವು ಯಾವತ್ತೂ ಒಂದಾಗೋಕ್ಕಾಗಲ್ಲ, ಆ ರೀತಿ ಅನ್ಕೋಬೇಡಿ. ನಿಮ್ಮ ಫೋಕಸ್ ಯಾವತ್ತೂ ನಿಮ್ಮ ಡಿಸೈರ್ ಕಡೆನೇ ಇರಬೇಕು. ನಿಮ್ಮ ಡಿಸೈರ್ ಏನಿದೆ, ನಿಮ್ಮ ಆಸೆ ಏನಿದೆ ಅದನ್ನು ಫುಲ್ಫಿಲ್ ಮಾಡೋದ ಕಡೆನೇ ಇರಬೇಕು. ಯಾವಾಗ ನೀವು ನಿಮ್ಮ ಡಿಸೈರ್ ಕಡೆ ಫೋಕಸ್ ಮಾಡ್ತೀರಾ ಆವಾಗ ನಿಮಗೆ ಆಟೋಮ್ಯಾಟಿಕ್ಕಾಗಿ ಪಾತ್ ಸಿಕ್ಕತ್ತೆ, ದಾರಿ ಸಿಕ್ಕತ್ತೆ. ನಿಮಗೆ ಆಶ್ಚರ್ಯ ಆಗುತ್ತೆ. ನೀವು ಫೈನಲ್ ಸ್ಟೇಜಿಗೆ ಹೋಗ್ಬಿಟ್ಟಿರ್ತೀರ. ನಿಮ್ಮ ಪಾರ್ಟ್ನರ್ನ ಜೊತೆ ಸಪ್ರೇಷನ್ ಎಂಡ್ ಆಗುತ್ತೆ. ನಿಮ್ಮ ಪಾರ್ಟ್ನರ್ ಜೊತೆ ಒಂದು ಹ್ಯಾಪಿ ಲೈಫ್ನ ಲೀಡ್ ಮಾಡ್ತೀರಾ. ಅದೆಲ್ಲನೂ ಪಾಸಿಬಲ್ ಇದೆ ಯಾವಾಗ ನೀವು ಆ ಕರೆಂಟ್ ಚಾಲೆಂಜಸ್ನೆಲ್ಲ ಧೈರ್ಯವಾಗಿ ಪಾಸಿಟಿವ್ ಆಗಿ ಫೋಕಸ್ ಮಾಡ್ತೀರಾ. ಅದನ್ನು ಮಾಡಿ. ಸೊ ತುಂಬ ಇಂಪಾರ್ಟೆಂಟ್ ಕಾಲ್, ಮತ್ತೆ ನಾನು ರಿಪೀಟ್ ಮಾಡ್ತಾ ಇದ್ದೀನಿ, ಇದನ್ನು ಮರಿಬೇಡಿ. ಯುವರ್ ಪ್ರೇಯರ್ಸ್, ಅಫರ್ಮೇಷನ್ಸ್ ಆ್ಯಂಡ್ ವಿಜುವಲೈಸೇಷನ್ ಹೆಲ್ಪ್ ಬ್ರಿಂಗ್ ಯು ಟುಗೆದರ್. ನೀವು ಯಾವ ರೀತಿ ಪ್ರೇಯರ್ಸ್ ಮಾಡ್ತೀರಾ, ಅಫರ್ಮೇಷನ್ ಮಾಡ್ತೀರಾ ನಿಮ್ಮ ಡಿಸೈರ್ ಕಡೆ, ಮತ್ತು ಯಾವ ರೀತಿ ನೀವು ವಿಜುವಲೈಸ್ ಮಾಡ್ಕೊಳ್ತೀರಾ, ನಿಮ್ಮ ಪಾರ್ಟ್ನರ್ ಜೊತೆನೇ ಇದ್ದೀರಾ. ನೀವು ಫ್ಯೂಚರ್ನ ಡ್ರೀಮ್ ಮಾಡಿ. ದೇರ್ ಈಸ್ ನಥಿಂಗ್ ರಾಂಗ್. ಫ್ಯೂಚರ್ನ ಡ್ರೀಮ್ ಮಾಡಿ, ಅದರಿಂದ ಏನೂ ಕೆಟ್ಟದಾಗಲ್ಲ, ಒಳ್ಳೆಯದೇ ಆಗುತ್ತೆ. ಅದು ಮ್ಯಾನಿಫೆಸ್ಟ್ ಆಗೇ ಆಗುತ್ತೆ. ಯೂನಿವರ್ಸ್ಗೆ ಗೊತ್ತಿಲ್ಲ ನೀವು ನಿಮ್ಮ ಪಾರ್ಟ್ನರ್ ಜೊತೆ ಸಪ್ರೇಟ್ ಆಗಿದ್ದೀರಾ ಅಥವಾ ಒಟ್ಟಿಗೆ ಇದ್ದೀರಾ ಅಂತ. ನೀವು ಯಾವಾಗ ಒಟ್ಟಿಗೆ ಇದ್ದೀರಾ, ಯಾವಾಗಲೂ ಇದ್ದೀರಾ ಅನ್ನೋ ರೀತಿ ನೀವು ಇಮ್ಯಾಜಿನ್ ಮಾಡ್ಕೊಂಡು, ವಿಜುವಲೈಸ್ ಮಾಡ್ಕೊಂಡು ಪ್ರೇಯರ್ಸ್ ಮಾಡ್ತೀರಾ, ಆವಾಗ ಯೂನಿವರ್ಸ್ ಎಸ್ ಅಂತ ಹೇಳುತ್ತೆ. ಮ್ಯಾನಿಫೆಸ್ಟ್ ಆಗೇ ಆಗುತ್ತೆ. ನಿಮ್ಮ ಡಿಸೈರ್ಡ್ ಪಾರ್ಟ್ನರ್ ನಿಮ್ಮ ಜೊತೆ ಬಂದೇ ಬರ್ತಾರೆ. ಓಕೆ, ಸೊ ಇದನ್ನೆಲ್ಲ ಮಾಡಿ. ಮತ್ತು ನೆಕ್ಸ್ಟು ಈ ಕಾರ್ಡ್ ಬಂದಿದೆ ದ ಗಾಡೆಸ್ ಆಫ್ ಆಲ್ ದಟ್ ಫ್ಲೋಸ್. ಐ ಆಮ್ ಆನ್ ಓಷನ್ ಆಫ್ ಕ್ರಿಯೇಟಿವ್ ಎನರ್ಜಿ. ಐ ಗಿವ್ ಬರ್ತ್ ಟು ವಾಟ್ ಎಕ್ಸಿಸ್ಟ್ ವಿತ್ ಇನ್ ಮೀ. ಸೊ ಬ್ಯೂಟಿಫುಲ್ ಕಾರ್ಡ್. ನಿಮ್ಮ ಒಳಗಡೆ ಇರುವಂತಹ ಡಿಸೈರ್, ನಿಮ್ಮ ಆಸೆಗಳು, ನೀವು ಏನನ್ನು ಯಾವುದಕ್ಕೆ ನೀವು ಪವರ್ ಕೊಡ್ತೀರಾ ಅಂದರೆ ಅದು ತುಂಬ ಪವರ್ಫುಲ್ಲು. ನಿಮ್ಮ ಒಳಗಡೆ ಈ ಕನಸುಗಳಿರುತ್ತಲ್ಲ, ಕನಸು, ಆಸೆಗಳು, ಅದಕ್ಕೆ ನೀವು ಯಾವಾಗ ಪೋಷಣೆ ಕೊಡ್ತೀರಾ ಆವಾಗ ಅದು ಹೊರಗಡೆ ಮ್ಯಾನಿಫೆಸ್ಟ್ ಆಗುತ್ತೆ, ಅದು ಹೊರಗಡೆ ಹುಟ್ಕೊಳ್ಳುತ್ತೆ. ಸೊ ನೀವು ನಿಮ್ಮ ಲೈಫಲ್ಲಿ ಯಾವುದೇ ರೀತಿ ಪ್ರೀವಿಯಸ್ ನೀವು ಏನನ್ನಾದರೂ ಅಚೀವ್ ಮಾಡಿರ್ಬೋದು, ಅದ್ರ ಬಗ್ಗೆ ಒಂದು ಸಾರಿ ಯೋಚನೆ ಮಾಡಿ. ಫಸ್ಟ್ ಏನಾಗಿತ್ತು, ನಿಮ್ಮ ಮನಸ್ಸಿನಲ್ಲಿ ಒಂದು ಆಸೆ ಬಂದಿತ್ತು, ಒಂದು ಕನಸಿತ್ತು, ಏನನ್ನಾದರೂ ಒಂದು ವಸ್ತುನೇ ತಗೊಳ್ಬೇಕು ಅಂತ ನಿಮಗೆ ಒಂದು ಆಸೆ ಇತ್ತು. ಅದ್ರ ಬಗ್ಗೆ ನೀವು ಜಾಸ್ತಿ ಫೋಕಸ್ ಮಾಡ್ತಾ ಇದ್ರಿ, ಅದನ್ನು ಡ್ರೀಮ್ ಮಾಡ್ತಾ ಇದ್ರಿ, ಆ ವಸ್ತು ನಿಮ್ಮ ಹತ್ರ ಇದೆ ಅನ್ನೋ ಥರ ಡ್ರೀಮ್ ಮಾಡ್ತಾ ಇದ್ರಿ ಅಲ್ವಾ. ಸೊ ಅದಾದ ನಂತರ ನಿಮಗೆ ನೀವು ಅಂದ್ಕೊಳ್ದೇ ಇರೋ ರೀತಿ ಮ್ಯಾಜಿಕಲ್ಲಿ ಅದು ನಿಮಗೆ ಸಿಕ್ಕಿದೆ. ಎಲ್ಲರ ಲೈಫಲ್ಲೂ ಈ ಥರ ಏನಾದರೂ ಒಂದು ಸಕ್ಸಸ್ಫುಲ್ ಸ್ಟೋರೀಸ್ ಇದ್ದೇ ಇರುತ್ತೆ. ಸೊ ನಿಮ್ಮ ಲೈಫಲ್ಲಿ ಏನಾಗಿದೆ ಅದನ್ನು ನೆನೆಸ್ಕೊಳ್ಳಿ. ಡೆಫಿನೆಟ್ಲಿ ನೀವು ಏನಾದರೂ ಒಂದು ಆಸೆ ಪಟ್ಟಿರ್ತೀರ, ಅದು ನಿಮಗೆ ಸಿಕ್ಕಿರುತ್ತೆ. ಅದು ಯಾವ ರೀತಿ ಸಿಕ್ತು, ಬಿಕಾಸ್ ನೀವು ನಿಮ್ಮ ಆಸೆಗೆ ಪೋಷಣೆ ಮಾಡಿದ್ರಿ, ನಿಮ್ಮ ಡಿಸೈರ್ನ ಮೇಲೆ ಫೋಕಸ್ ಮಾಡಿದ್ರಿ. ಸೊ ಅದು ಹೊರಗಡೆ ಬಂದಿದೆ, ಮ್ಯಾನಿಫೆಸ್ಟ್ ಆಗಿದೆ, ನಿಮಗೆ ಆ ವಸ್ತು ಸಿಕ್ಕಿದೆ. ಅದೇ ರೀತಿ ನಿಮ್ಮ ಲೈಫ್ನಲ್ಲೂ ಕೂಡ ನೀವು ಏನೇನು ಡಿಸೈರ್ ಮಾಡ್ತೀರಾ ಅದು ನಿಮಗೆ ಸಿಗುತ್ತೆ ಯಾವಾಗ ನೀವು ಅದ್ರ ಮೇಲೆ ಫೋಕಸ್ ಮಾಡ್ತೀರಾ. ಸೊ ನಿಮ್ಮಲ್ಲಿ ಆ ಪವರ್ ಇದೆ ನೋಡಿ. ಐ ಗಿವ್ ಬರ್ತ್ ಟು ವಾಟ್ ಎಕ್ಸಿಸ್ಟ್ ವಿತ್ ಇನ್ ಮೀ. ನಿಮ್ಮ ಒಳಗಡೆ ಏನಿದೆ ಅದನ್ನು ನೀವು ಹೊರಗಡೆ ಹುಟ್ಕೊಳ್ಳುತ್ತೆ, ಅದು ಮ್ಯಾನಿಫೆಸ್ಟ್ ಮಾಡುತ್ತೆ. ನಿಮ್ಮ ಒಳಗಡೆ ಏನೆಲ್ಲ ಡಿಸೈರ್ ಇದೆ ಅದು ನಿಮ್ಮದೇ, ಅದು ಎಕ್ಸಿಸ್ಟ್ ಆಗುತ್ತೆ. ಸೊ ಅದನ್ನು ಹೇಳುತ್ತೆ ಈ ಕಾರ್ಡು. ಸೊ ಐ ಹೋಪ್ ಈ ರೀಡಿಂಗ್ ನಿಮಗೆ ಇಂದ
ಒಳ್ಳೆ ಗೈಡೆನ್ಸ್ ಸಿಕ್ತು ಅಂತ ಅಂದ್ಕೊಳ್ತೀನಿ. ಮತ್ತು ನಿಮಗೆ ಏನು ಮಾಡಬೇಕು, ಯಾವ ರೀತಿ ನೀವು ಸಪ್ರೇಷನ್ನ ಎಂಡ್ ಮಾಡಬೇಕು ಅನ್ನೋದು ತಿಳಿತು ಅಂತ ಅಂದ್ಕೊಳ್ತೀನಿ. ನಿಮಗೆ ರೀಡಿಂಗ್ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ರೀಡಿಂಗ್ ನಿಮ್ಗೆ ರೆಸನೇಟ್ ಆಗಿದ್ದರೆ, ಈ ಗೈಡೆನ್ಸ್ ನಿಮಗೆ ಹೆಲ್ಪ್ ಮಾಡಿದರೆ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಧನ್ಯವಾದಗಳು. ನೆಕ್ಸ್ಟು ಪಿಂಕ್ ಕಲರ್ ಫ್ಲವರ್ ಸೆಲೆಕ್ಟ್ ಮಾಡಿರೋರಿಗೆ ನಾನು ಕಾರ್ಡ್ಸ್ ತೆಗಿತೀನಿ ಮತ್ತು ಚಿಟ್ಸ್ನ ಕೂಡ ತೆಗಿತೀನಿ. ನಿಮ್ಮ ಪಾರ್ಟ್ನರ್ ಮೈಂಡಲ್ಲಿ ಏನಿದೆ, ಅವರ ಹಾರ್ಟಲ್ಲಿ ಏನಿದೆ ಅನ್ನೋದನ್ನ ನಾನು ತೆಗಿತೀನಿ. ಚಿಟ್ಸ್ನ ಹೊರಗಡೆ ಹಾಕ್ಬಿಟ್ಟೆ ತೆಗಿತೀನಿ. ಓಕೆ, ಇದರಲ್ಲಿ ನಾನು 3 ಚಿಟ್ಸ್ನ ತೆಗಿತೀನಿ. ಮೊದಲನೇದು ಎರಡನೇದು ಮೂರನೇ ಚಿಟ್. ಸೊ ನಮಗೆ ಇವಾಗ 3 ಚಿಟ್ಸ್ ಬಂದಿದೆ ಇಲ್ಲಿ. ನೆಕ್ಸ್ಟು ಈ ಡೆಕ್ಕಲ್ಲಿ ನಾನು 3 ಕಾರ್ಡ್ಸ್ ತೆಗಿತಾ ಇದ್ದೀನಿ. ಮೊದಲನೇ ಕಾರ್ಡ್, ಈ ಕಾರ್ಡ್ ಬಂದಿದೆ 2 ಆಫ್ ಕಪ್ಸ್ ಕಾರ್ಡ್ ಬಂದಿದೆ. ಎರಡನೇದು 4 ಆಫ್ ಪೆಂಟಕಲ್ಸ್ ಕಾರ್ಡ್ ಬಂದಿದೆ. ಮೂರನೇದು 8 ಆಫ್ ಸ್ಪಾಟ್ಸ್ ಕಾರ್ಡ್ ಬಂದಿದೆ. ನೆಕ್ಸ್ಟ್ ಈ ಒರಾಕಲ್ ಡೆಕ್ಕಲ್ಲಿ 3 ಕಾರ್ಡ್ಸ್ ತೆಗಿತಾ ಇದ್ದೀನಿ. ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಏನು ಮೀನಿಂಗು ಅಂತೆಲ್ಲ. ಮೊದಲನೇ ಕಾರ್ಡ್, ಈ ಕಾರ್ಡ್ ಬಂದಿದೆ ಟ್ರೂ ಲವ್. ಎರಡನೇದು ರಿಲಿಜಿಯಸ್ ಫ್ಯಾಕ್ಟರ್ಸ್. ಮೂರನೇದು ಎಕ್ಸ್ಪ್ರೆಸ್ ಯುವರ್ ಲವ್. ನೆಕ್ಸ್ಟು ಅಸೆಂಡೆಡ್ ಮಾಸ್ಟರ್ಸ್ ಡೆಕ್ಕಿಂದ ನಾನು 1 ಕಾರ್ಡ್ ತೆಗಿತಾ ಇದ್ದೀನಿ. ಯೋಗ ಬಾಬಾಜಿ ಕಾರ್ಡ್ ಬಂದಿದೆ. ನೆಕ್ಸ್ಟ್ ಈ ಕಾರ್ಡ್ ಬಂದಿದೆ ಕ್ಲಾಕ್ ಆಫ್ ವಿಸ್ಡಮ್. ನೆಕ್ಸ್ಟ್ ಈ ಕಾರ್ಡ್ ಬಂದಿದೆ I love every inch of my body and I love the woman in my life fiercely.
ನಿಮ್ಮ ಪಾರ್ಟ್ನರ್ ಮನಸ್ಸಿನಲ್ಲಿ ಏನಿದೆ, ಮೆಸೇಜಸ್ ಏನು, ಅವರ ಮನಸ್ಸಿನ ಮಾತು ನೋಡೋಣ. ಡೋಂಟ್ ಚೇಸ್ ಮೀ. ಐ ಆಮ್ ಮಿರರಿಂಗ್ ಯು. ಥ್ಯಾಂಕ್ ಯು. ಓಕೆ, ಸೊ ಫ್ರೆಂಡ್ಸ್, ನಾನು ಫಸ್ಟ್ ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಈ ಪಿಂಕ್ ಕಲರ್ ಫ್ಲವರ್ ಸೆಲೆಕ್ಟ್ ಮಾಡಿರೋರು ಯಾರೆಲ್ಲ ಸೆಲೆಕ್ಟ್ ಮಾಡಿದ್ದೀರಾ, ನೀವು ಟ್ವಿನ್ ಫ್ಲೇಮ್ ಜರ್ನಿಯಲ್ಲಿದ್ದೀರಾ ಅನ್ನೋದು ಕ್ಲಿಯರಾಗಿ ಗೊತ್ತಾಗುತ್ತೆ. ಟ್ವಿನ್ ಫ್ಲೇಮ್ ಅನಿಸುತ್ತೆ ನನಗೆ, ಅಥವಾ ಸೋಲ್ಮೇಟ್ ಇದ್ರೂ ಇರ್ಬೋದು, ಬಟ್ ನನಗೆ ಜಾಸ್ತಿ ಟ್ವಿನ್ ಫ್ಲೇಮೇ ಕಾಣಿಸ್ತಾ ಇರೋದ್ರಿಂದ ನೀವು ಟ್ವಿನ್ ಫ್ಲೇಮ್ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಅನಿಸುತ್ತೆ. ಆ್ಯಂಡ್ ದೆನ್ ಇಲ್ಲಿ 2 ಆಫ್ ಕಪ್ಸ್ ಬಂದಿದೆ ನೋಡಿ. 2 ಆಫ್ ಕಪ್ಸ್ ಇದೆ, ಯು ಕ್ಯಾನ್ ಸಿ ದ ಕುಂಡಲಿನಿ ಎನರ್ಜಿ, ಮತ್ತು ಯೋಗ ಕಾರ್ಡ್ ಬಂದಿದೆ. ಅಟ್ ದ ಸೇಮ್ ಟೈಮ್ ಯು ಆರ್ ಓಲ್ಡ್ ಸೋಲ್, ತುಂಬಾ ಸ್ಮಾರ್ಟ್ ಆ್ಯಂಡ್ ಇಂಟೆಲಿಜೆಂಟ್ ನೀವು, ತುಂಬ ಓಲ್ಡ್ ಸೋಲ್ ಅಂತಲೇ ಹೇಳ್ಬೋದು. ತುಂಬ ನಾಲೆಡ್ಜ್ ಇದೆ ನಿಮಗೆ, ಅದನ್ನು ಈ ಕಾರ್ಡ್ ಹೇಳುತ್ತೆ. ಎಲ್ಲನೂ ಚೆನ್ನಾಗಿ ಗ್ರಾಸ್ಪ್ ಮಾಡ್ತೀರಾ ನೀವು, ಅಷ್ಟು ಪವರ್ ಇದೆ ನಿಮ್ಮಲ್ಲಿ, ತುಂಬಾ ಪವರ್ಫುಲ್ ಸೋಲ್ ಅಂತಲೇ ಹೇಳ್ಬೋದು ನೀವು, ಅದನ್ನು ಹೇಳುತ್ತೆ ಈ ಕಾರ್ಡು. 2 ಆಫ್ ಕಪ್ಸ್ ಕಾರ್ಡ್ ಬಂದಿರೋ ಕಾರಣ ನಾನು ಈಗಾಗಲೇ ಹೇಳಿದೆ, ಇದು ಒಂದು ಟ್ವಿನ್ ಫ್ಲೇಮ್ ರಿಲೇಷನ್ಶಿಪ್ ಆಗಿರ್ಬೋದು. ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ಮಧ್ಯೆ ತುಂಬ ಅನ್ಕಂಡೀಷ್ನಲ್ ಲವ್ ಇದೆ, ತುಂಬಾ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಇದೆಲ್ಲ ಇದ್ದರೂ ಕೂಡ ನೀವು ನಿಮ್ಮ ಪಾರ್ಟ್ನರ್ ಜೊತೆ ಸಪ್ರೇಟ್ ಆಗಿದ್ದೀರಾ. ಯಾಕೆ ಅಂದರೆ ನಿಮ್ಮ ಎನರ್ಜೀಸು ಬ್ಯಾಲೆನ್ಸ್ ಆಗಿಲ್ಲ. ಆ ಕಾರಣದಿಂದ ಯಾವಾಗ ನಿಮ್ಮ ಎನರ್ಜಿ ಬ್ಯಾಲೆನ್ಸ್ ಆಗುತ್ತೆ, ಡಿವೈನ್ ಫೆಮಿನೈನ್ ಮತ್ತು ಡಿವೈನ್ ಮ್ಯಾಸ್ಕುಲನ್ ಎನರ್ಜಿ, ಆವಾಗ ನಿಮ್ಮ ಸಪ್ರೇಷನ್ ಪೀರಿಯಡ್ ಎಂಡ್ ಆಗುತ್ತೆ. ನೋಡಿ, ಈ 2 ಕಪ್ಸ್ ಇಟ್ಕೊಂಡಿದ್ದಾರಲ್ವಾ, ಈ ಥರ ನಿಮ್ಮದು ಒಂದು ಎನರ್ಜಿ ಇದೆ, ನಿಮ್ಮದು ಡಿವೈನ್ ಫೆಮಿನೈನ್ ಎನರ್ಜಿ ಇರುತ್ತೆ, ಮತ್ತು ನಿಮ್ಮ ಪಾರ್ಟ್ನರ್ದು ಡಿವೈನ್ ಮ್ಯಾಸ್ಕುಲನ್ ಎನರ್ಜಿ ಇರುತ್ತೆ. ಯಾರೆಲ್ಲ ರೀಡಿಂಗ್ ನೋಡ್ತಾ ಇದ್ದೀರಾ, ನೀವು ಡಿವೈನ್ ಫೆಮಿನೈನ್ ಎನರ್ಜಿನಲ್ಲಿ ಇರ್ತೀರ, ವೆದರ್ ಯು ಆರ್ ಎ ಮೇಲ್ ಆರ್ ಫೀಮೇಲ್. ಮತ್ತು ನಿಮ್ಮ ಪಾರ್ಟ್ನರು ಹೂ ಈಸ್ ದ ರನ್ನರ್, ಅವರು ಬಂದು ಡಿವೈನ್ ಮ್ಯಾಸ್ಕುಲನ್ ಎನರ್ಜಿನಲ್ಲಿದ್ದಾರೆ. ಮತ್ತು ನಿಮ್ಮ ಮತ್ತು ಅವರ ಎನರ್ಜಿ ಇಂಬ್ಯಾಲೆನ್ಸ್ ಆಗಿದೆ ಬಿಕಾಸ್ ಆಫ್ ಯುವರ್ ಡಿಸ್ಟಾರ್ಟೆಡ್ ಫೆಮಿನೈನ್ ಎನರ್ಜಿ. ನಿಮ್ಮ ಎನರ್ಜಿ ಇಂಬ್ಯಾಲೆನ್ಸ್ ಆಗಿದೆ, ನೀವು ತುಂಬ ಪೊಸೆಸಿವ್ ಆಗಿದ್ದೀರಾ, ಅವ್ರನ್ನ ತುಂಬ ಚೇಸ್ ಮಾಡ್ತಾ ಇದ್ದೀರಾ, ಅವರು ರನ್ ಮಾಡ್ತಾ ಇದ್ದಾರೆ ಬಿಕಾಸ್ ದೇ ಕಾಂಟ್ ಹ್ಯಾಂಡಲ್ ಯುವರ್ ಎನರ್ಜಿ. ಸೊ ಆ ಕಾರಣದಿಂದ ಯಾವಾಗ ನೀವು ನಿಮ್ಮ ಮೇಲೆ ನೀವು ಫೋಕಸ್ ಮಾಡೋಕ್ಕೆ ಶುರು ಮಾಡ್ತೀರಾ, ನೀವು ಸೆಲ್ಫ್ ಲವ್ ಮಾಡೋಕ್ಕೆ ಶುರು ಮಾಡ್ತೀರಾ, ಯಾವಾಗ ಸಪ್ರೇಷನ್ ಕಾನ್ಷಿಯಸ್ಸಿಂದ ಹೊರಗಡೆ ಬರ್ತೀರಾ, ಸಪ್ರೇಷನ್ ಕಾನ್ಷಿಯಸ್ನೆಸ್ನ ಎಂಡ್ ಮಾಡ್ತೀರಾ, ಆವಾಗ ನಿಮ್ಮ ಎನರ್ಜಿ ಬ್ಯಾಲೆನ್ಸ್ ಆಗುತ್ತೆ. ಆವಾಗ ಆಟೋಮ್ಯಾಟಿಕಲಿ ಅವರ ಎನರ್ಜಿ ಕೂಡ ಬ್ಯಾಲೆನ್ಸ್ ಆಗುತ್ತೆ. ಆ್ಯಂಡ್ ದೆನ್ ನಿಮ್ಮ ಮತ್ತು ಅವರ ರಿಯೂನಿಯನ್ ಆಗುತ್ತೆ, ಹಾರ್ಮೋನಿಯಸ್ ಯೂನಿಯನ್ ಆಗುತ್ತೆ. ಇಟ್ ವಿಲ್ ಟರ್ನ್ ಇನ್ ಟು ಮ್ಯಾರೇಜ್. ಸೊ ಒಂದು ಸ್ಟ್ರಾಂಗ್ ಕಮಿಟ್ಮೆಂಟ್ ಸಿಕ್ಕುತ್ತೆ, ಒಳ್ಳೆ ಕಮಿಟೆಡ್ ರಿಲೇಷನ್ಶಿಪ್ಗೆ ನೀವು ಇಬ್ಬರು ಹೋಗ್ತೀರಾ. ಬಟ್ ತುಂಬ ಎಫರ್ಟ್ ಇರುತ್ತೆ, ಬಟ್ ಆ ಎಫರ್ಟ್ ಎಲ್ಲ ವರ್ತ್ ಇಟ್, ಬಿಕಾಸ್ ಇದು ಒಂದು ಅಮೇಝಿಂಗ್ ಕನೆಕ್ಷನ್, ಇದು ಟ್ವಿನ್ ಫ್ಲೇಮ್ ಕನೆಕ್ಷನ್. ಮತ್ತು ನೀವು ಬಿಕಾಸ್ ಈ ಪಾರ್ಟ್ನರ್ ನಿಮ್ಮ ಲೈಫಲ್ಲಿ ಬಂದಮೇಲೆ, ಅಂದರೆ ಈ ಪಾರ್ಟ್ನರ್ ಅವರು ನಿಮಗೆ ಮೇಡ್ ಫಾರ್ ಈಚ್ ಅದರ್, ಆ ಥರ ಒಂದು ನೀವು ಕಪಲ್ಲು, ಮತ್ತು ದೇ ಆರ್ ಮೇಡ್ ಫಾರ್ ಯು. ಓಕೆ, ಅಷ್ಟು ಒಂದು ಒಳ್ಳೆ ಕನೆಕ್ಷನ್ ಇದು, ಒಳ್ಳೆ ಲವ್ ಕನೆಕ್ಷನ್ ಇದು. ಮತ್ತು ಈ ಒಂದು ರಿಲೇಷನ್ಶಿಪ್ಪು ಎಕ್ಸ್ಪ್ಲೈನ್ ಮಾಡೋಕ್ಕೂ ಆಗಲ್ಲ. ಇಟ್ಸ್ ಲೈಕ್ ನೀವು ಒಂದು ಸಾರಿ ನೀವು ಕಮಿಟೆಡ್ ಆಗಿ ಹಾರ್ಮೋನಿಯಸ್ ಯೂನಿಯನ್ಗೆ ಹೋದ ನಂತರ ನೀವು ಒಂದು ರೀತಿ ಸ್ವರ್ಗದಲ್ಲೇ ಇರ್ತೀರಾ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿರುತ್ತೆ, ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಈ ಪಾರ್ಟ್ನರ್ ತುಂಬ ಪ್ರೀತಿಸ್ತಾರೆ ನಿಮ್ಮನ್ನ, ನೀವು ಅಷ್ಟೇ ಅವ್ರನ್ನ ಪ್ರೀತಿಸ್ತೀರಾ, ತುಂಬ ಕೇರಿಂಗ್ ಆಗಿರ್ತಾರೆ, ನೀವು ಕೇರ್ ಮಾಡ್ತೀರಾ. ಮತ್ತು ಯಾವುದೇ ರೀತಿ ಒಂದು ರೀತಿ ರಿಲೇಷನ್ಶಿಪ್ಪಲ್ಲಿ ನೀವು ಅವ್ರನ್ನ ಮೆಚ್ಚಿಸೋದಕ್ಕೋಸ್ಕರ ಏನನ್ನು ಎಕ್ಸ್ಟ್ರಾ ಏನು ಮಾಡೋ ಅವಶ್ಯಕತೆನೇ ಇಲ್ಲ, ಬಿಕಾಸ್ ಅವ್ರಿಗೆ ನೀವು ಅಂದರೆ ಅಷ್ಟಿಷ್ಟ ಇರುತ್ತೆ, ಮತ್ತು ನಿಮಗೂ ಕೂಡ ಅದೇ ರೀತಿ ಇರುತ್ತೆ. ಬೇರೆ ಈ ಸೋಲ್ಮೇಟ್ ಅಥವಾ ಬೇರೆ ರಿಲೇಷನ್ಶಿಪ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ತುಂಬ ಎಫರ್ಟ್ ಹಾಕ್ತಾ ಇರ್ತಾರೆ. ಬಟ್ ಇದರಲ್ಲಿ ಇಂಥ ಕನೆಕ್ಷನಲ್ಲಿ ಅಂಥ ಎಫರ್ಟ್ ಹಾಕೋ ಅವಶ್ಯಕತೆನೇ ಇಲ್ಲ, ಬಿಕಾಸ್ ಇದು ಟ್ವಿನ್ ಫ್ಲೇಮ್ ರಿಲೇಷನ್ಶಿಪ್ ಆಗಿರೋ ಕಾರಣ ಇದು ಒಂದು ಸ್ಪೆಷಲ್ ರಿಲೇಷನ್ಶಿಪ್ಪು. ಆ್ಯಕ್ಚುಲಿ ಹೇಳಬೇಕಂದ್ರೆ ಎಲ್ಲರೂ ಟ್ವಿನ್ ಫ್ಲೇಮ್ಸ್ ಜೊತೆನೇ ಮದುವೆ ಆದರೆ ಒಳ್ಳೆಯದು, ಅವ್ರ ಜೊತೆನೇ ರಿಲೇಷನ್ಶಿಪ್ಪಲ್ಲಿ ಇರಬೇಕು, ಬಿಕಾಸ್ ದೇ ಆರ್ ಮೇಡ್ ಫಾರ್ ಯು ಆ್ಯಂಡ್ ನಿಮ್ಮ ಬ್ಲೂ ಪ್ರಿಂಟ್ ಅಂತಲೇ ಹೇಳ್ಬೋದು. ಸೊ
ಅವರು ಒಂದು ರೀತಿ ನಿಮ್ಮ ಟೀಚರ್ ಆಗಿರ್ತಾರೆ, ನಿಮ್ಮ ಫ್ರೆಂಡ್, ಬೆಸ್ಟ್ ಫ್ರೆಂಡ್ ಆಗಿರ್ತಾರೆ, ಲವರ್ ಆಗಿರ್ತಾರೆ. ಸೊ ಎಲ್ಲ ಥರ ಆ, ನಿಮ್ಮ ನಿಮ್ಮ ನಿಮಗೆ ಪರ್ಫೆಕ್ಟ್ ಮ್ಯಾಚ್ ಅಂತಲೇ ಹೇಳ್ಬೋದು ಟ್ವಿನ್ ಫ್ಲೇಮ್ಸು. ಸೊ ಆ ಒಂದು ಬ್ಯೂಟಿಫುಲ್ ಕನೆಕ್ಷನಲ್ಲಿ ಇರ್ತೀರ. ಬಟ್ ಏನಂದರೆ ಅದು ಹಾರ್ಮೋನಿಯಸ್ ಯೂನಿಯನ್ ಹೊಂದಬೇಕಂದ್ರೆ ತುಂಬ ಎಫರ್ಟ್ ಹಾಕಬೇಕಾಗುತ್ತೆ. ನೀವೇನಾದರೂ ನಿಮ್ಮ ಎನರ್ಜಿ ಸರಿ ಇಲ್ಲ ಅಂದ್ಕೊಳ್ಳಿ, ನೀವು ನಿಮ್ಮಲ್ಲಿ ಏನಾದರೂ ಇಶ್ಯೂಸ್ ಇದೆ ಅಂದ್ಕೊಳ್ಳಿ, ಆವಾಗ ನಿಮ್ಮ ಪಾರ್ಟ್ನರ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಅವ್ರನ್ನ ನೀವು ಯಾವಾಗ ಮೀಟ್ ಆಗಿರ್ತೀರ ಅಂದರೆ ನೀವೊಂದು ಹೈ ವೈಬ್ರೇಷನಲ್ಲಿ ಇದ್ದಾಗ ಅವ್ರನ್ನ ಮೀಟ್ ಆಗಿರ್ತೀರ. ನೀವು ನೆನೆಸ್ಕೊಂಡ್ರೆ ಸಪ್ರೇಷನ್ ಎಲ್ಲ ಆಗೋಕ್ಕೆ ಮುಂಚೆ ಅವ್ರ ಸ್ಟಾರ್ಟಿಂಗಲ್ಲಿ ಮೀಟ್ ಆದಾಗ ನಿಮಗೆ ಅವ್ರನ್ನ ಒಂದು ರೀತಿ ಗೊತ್ತಾಗಿರುತ್ತೆ, ಅವ್ರ ಬಗ್ಗೆ ತುಂಬ ಬೇಗನೆ ಕನೆಕ್ಟ್ ಆಗಿರ್ತೀರ. ಅಥವಾ ಸ್ವಲ್ಪ ಸಮ್ಟೈಮ್ಸ್ ಕೆಲವರಿಗೆ ಕೆಲವು ಸಮಯ ತಗೊಳುತ್ತೆ, ಬಟ್ ಆದರೆ ತುಂಬ ಇನ್ಡೆಪ್ತ್ ಕನೆಕ್ಷನ್ ಇದು. ತುಂಬ ಅವ್ರನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತೀರ. ಮತ್ತು ಇದು ಒಂದು ಪಾಸ್ಟ್ ರಿಲೇಷನ್ಶಿಪ್ ಇಂದ ಬಂದಿರುತ್ತೆ. ಅಂದರೆ ನೀವು ತುಂಬ ಪಾಸ್ಟ್ ಲೈಫಲ್ಲಿ ಇವ್ರನ್ನ ತುಂಬ ಸರಿ ಮೀಟ್ ಆಗಿರ್ತೀರ. ಮತ್ತು ಇದು ಯು ಬೋತ್ ಆರ್ ಕ್ರಿಯೇಟೆಡ್ ಅಟ್ ದ ಸೇಮ್ ಟೈಮ್. ನಾನು ಆಗಲೇ ಹೇಳ್ದ ಹಾಗೆ ಯುವರ್ ಟ್ವಿನ್ ಫ್ಲೇಮ್ ಈಸ್ ಯುವರ್ ಬ್ಲೂ ಪ್ರಿಂಟ್. ಆ ಕಾರಣದಿಂದ ನೀವಿಬ್ಬರನ್ನ ಒಟ್ಟಿಗೆ ಕ್ರಿಯೇಟ್ ಮಾಡಲಾಗಿರುತ್ತೆ. ಅದಕ್ಕೆ ನಿಮಗೆ ಅವ್ರ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ, ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಮತ್ತು ಆದರೆ ಅವ್ರು ನಿಮ್ಮ ಲೈಫಲ್ಲಿ ಬರಬೇಕು ಅಂದರೆ ಯು ಹ್ಯಾವ್ ಟು ಬಿ ಇನ್ ಹೈ ವೈಬ್ರೇಷನು. ಈ ರೀತಿ ಪಾಸಿಟಿವ್ನೆಸ್ಸು, ನೆಗೆಟಿವ್ ಎನರ್ಜಿ ಈ ಥರದ್ರಲ್ಲಿ ಇದ್ದರೆ ಅವ್ರು ಬರಲ್ಲ ನಿಮ್ಮ ಹತ್ರ. ನೀವು ಯಾವಾಗ ನಿಮ್ಮ ಎನರ್ಜಿನ ರೈಸ್ ಮಾಡ್ತೀರಾ, ಹೈ ವೈಬ್ರೇಷನ್ಗೆ ಹೋಗ್ತೀರಾ, ಆವಾಗ ಅವ್ರು ಬರೋದಕ್ಕೆ ಸಾಧ್ಯ. ಅಲ್ಲಿವರೆಗೂ ಅವ್ರು ಬರೋಕ್ಕೆ ಸಾಧ್ಯ ಇಲ್ಲ. ಸೊ ಇದು ಒಂದು ಡಿವೈನ್ ಕನೆಕ್ಷನ್ ಅಂತನೂ ಕೂಡ ನಾನು ಹೇಳ್ತೀನಿ. ಇದು ನಿಮ್ಮ ಡಿವೈನ್ ಆಸೆ ಕೂಡ. ನೀವಿಬ್ಬರು ಒಟ್ಟಿಗೆ ಇರಬೇಕು, ಒಂದಾಗಬೇಕು ಅನ್ನೋದು ಅವರ ಆಸೆ ಕೂಡ. ಸೊ ಅದಕ್ಕೆ ಅವರು ಡಿವೈನ್ ಮತ್ತು ಎಂಟೈರ್ ಯೂನಿವರ್ಸ್ ನಿಮಗೆ ಹೆಲ್ಪ್ ಮಾಡುತ್ತೆ. ನೀವು ಯಾವಾಗ ಈ ರಿಲೇಷನ್ಶಿಪ್ನ ಉಳಿಸ್ಕೊಳ್ಳೋಕ್ಕೆ ನೀವು ಮುಂದಾಗ್ತೀರಾ, ಸ್ಟೆಪ್ಸ್ನ ತಗೊಳ್ತೀರಾ, ಆವಾಗ ನಿಮಗೆ ಎಂಟೈರ್ ಯೂನಿವರ್ಸ್ ಡಿವೈನ್ ನಿಮಗೆ ಸಪೋರ್ಟಾಗಿ ನಿಂತ್ಕೊಳ್ತಾರೆ. ನಿಮಗೆ ಏಂಜಲ್ಸ್ ಸಪೋರ್ಟಾಗಿ ನಿಂತ್ಕೊಳ್ತಾರೆ. ನೀವು ನಂಬರ್ ಸಿನ್ಕ್ರಾನಿಸಿಟೀಸ್ ನೋಡ್ತಾ ಇರ್ತೀರಾ. ಏಂಜಲ್ಸು ನಿಮಗೆ ಮೆಸೇಜಸ್ ಕಳಿಸ್ತಾ ಇರ್ತಾರೆ. ಥ್ರೂ ಸಮ್ಹೌ ದೇ ಆರ್ ಕಾಂಟ್ಯಾಕ್ಟಿಂಗ್ ಯು, ಗೈಡಿಂಗ್ ಯು. ಸ್ಪಿರಿಚುವಲ್ ಅವೇಕನ್ ಆಗುತ್ತೆ ನಿಮಗೆ. ಯು ವಿಲ್ ಗೋ ಥ್ರೂ ಲಾಟ್ ಆಫ್ ಥಿಂಗ್ಸ್. ಡಾರ್ಕ್ ನೈಟ್ ಆಫ್ ಸೋಲ್ಸ್ ಆ ರೀತಿ ಎಲ್ಲ ಹೋಗ್ತೀರಾ. ತುಂಬಾ ಇದೆ ಟ್ವಿನ್ ಫ್ಲೇಮ್ಸ್ ಬಗ್ಗೆ ನಿಮಗೆ ಈಗಾಗಲೇ ಗೊತ್ತಿರ್ಬೋದು. ಇಲ್ಲಾಂದರೆ ಈ ಥರ ಎಲ್ಲ ತುಂಬ ಇನ್ನೂ ಇದೆ, ಎಷ್ಟೊಂದಿದೆ. ಸೊ ಒಟ್ಟಿನಲ್ಲಿ ಇವಾಗ ಸಪ್ರೇಷನ್ ಆಗಿದೆ, ಸಪ್ರೇಷನ್ ಪೀರಿಯಡಲ್ಲಿ ಇದ್ದೀರಾ. ಯಾಕಂದರೆ ಅದು ಬಿಕಾಸ್ ಆಫ್ ಯು. ನೀವೇ ಮಾಡಬೇಕು. ಯಾರು ರೀಡಿಂಗ್ ನೋಡ್ತಾ ಇದ್ದೀರಾ, ನೀವು ಡಿವೈನ್ ಫೆಮಿನೈನ್ ಎನರ್ಜಿನಲ್ಲಿ ಇದ್ದೀರಾ, ನೀವು ನಿಮ್ಮ ಇನ್ನರ್ ವರ್ಕ್ನ ಶುರು ಮಾಡ್ಕೊಳ್ಳಿ. ಇನ್ನರ್ ವರ್ಕ್ ಮಾಡಿ, ಮಿರರ್ ಎಕ್ಸಸೈಸ್ ಮಾಡಿ. ಮಿರರ್ ಎಕ್ಸಸೈಸ್ ನಾನು ನನ್ನ ಇನ್ನೊಂದು ಚಾನಲ್ನೆಲ್ಲ ಹಾಕಿದ್ದೀನಿ ವಿಡಿಯೋಸ್. ಅದನ್ನು ಮಾಡಿ, ಅದನ್ನು ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ಮಿರರ್ ಎಕ್ಸಸೈಸ್ ಮಾಡಿ, ಅದು ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಮತ್ತು ಪೊಸೆಸಿವ್ನೆಸ್ ಎಲ್ಲ ಬಿಡಬೇಕು, ಸೆಲ್ಫ್ ಲವ್ ಮಾಡಬೇಕು, ನಿಮ್ಮ ಕಡೆ ನೀವು ಗಮನ ಕೊಡಬೇಕು. ಇಟ್ಸ್ ನಾಟ್ ಅಬೌಟ್ ಯುವರ್ ಡಿವೈನ್ ಮ್ಯಾಸ್ಕುಲನು. ಎಲ್ಲನೂ ಡಿವೈನ್ ಮ್ಯಾಸ್ಕುಲನ್ ಮೇಲೆ ಫೋಕಸ್ ಮಾಡೋದು, ಅದೆಲ್ಲ ಮಾಡಬಾರ್ದು. ಡಿವೈನ್ ಮ್ಯಾಸ್ಕುಲನ್ ಈಸ್ ವಿತ್ ಇನ್ ಯು. ನಿಮ್ಮ ಒಳಗಡೆನೇ ಇದ್ದಾರೆ, ಅವರೇ ನೀವು. ಸೊ ನೀವು ನಿಮ್ಮ ಕಡೆ ನೀವು ಗಮನ ಕೊಡಬೇಕಾಗುತ್ತೆ, ನಿಮ್ಮನ್ನು ನೀವು ಪ್ರೀತಿಸಬೇಕಾಗುತ್ತೆ. ಎಲ್ಲೋ ಒಂದು ಕಡೆ ಈ ರಿಲೇಷನ್ಶಿಪ್ಪಿಂದ ನೀವು ನಿಮ್ಮ ಕಡೆ ನೀವು ಗಮನ ಕೊಟ್ಟಿರಲ್ಲ. ಫುಲ್ಲು ನೀವು ಒಂಥರ ಡಿಪ್ರೆಷನ್ ಕೂಡ ಹೋಗಿರ್ತಾರೆ ಕೆಲವರು, ತುಂಬಾ ಸ್ಯಾಡ್ ಆಗಿಬಿಟ್ಟಿರ್ತಾರೆ. ಬಟ್ ನೀವು ಇದರಿಂದ ಎಲ್ಲ ಹೊರಗಡೆ ಬರಬೇಕು, ಇನ್ನರ್ ವರ್ಕ್ ಮಾಡಬೇಕು. ಚಕ್ರ ಮೆಡಿಟೇಷನ್ ಮಾಡಿ, ಅದು ತುಂಬ ಹೆಲ್ಪ್ ಮಾಡುತ್ತೆ ನಿಮಗೆ. ಚಕ್ರ ಮೆಡಿಟೇಷನು, ಅದಕ್ಕಿಂತ ಹೆಚ್ಚಾಗಿ ಮಿರರ್ ಎಕ್ಸಸೈಸ್ ನಾನು ಸಜೆಸ್ಟ್ ಮಾಡ್ತೀನಿ. ಮಿರರ್ ಎಕ್ಸಸೈಸಿಂದ ನೀವು ಆ ಸಪ್ರೇಷನ್ ಕಾನ್ಷಿಯಸ್ನೆಸ್ನ ಎಂಡ್ ಮಾಡ್ತೀರಾ. ನಿಮ್ಮ ಪಾರ್ಟ್ನರ್ ನಿಮ್ಮ ಒಳಗಡೆನೇ ಇದ್ದಾರೆ ಅಂತ ರಿಯಲೈಸ್ ಮಾಡ್ಕೊಳ್ತೀರಾ. ಸೊ ಈ 4 ಆಫ್ ಪೆಂಟಕಲ್ಸ್ ಕೂಡ ಅದೇ ಹೇಳುತ್ತೆ. ತುಂಬ ಪಾಸಿಟಿವ್ ಆಗಿದ್ದೀರಾ, ಕಂಟ್ರೋಲಿಂಗ್ ಆಗಿದ್ದೀರಾ ನೀವು ಅಥವಾ ನಿಮ್ಮ ಪಾರ್ಟ್ನರು. ಬಟ್ ನನಗೇನೋ ನೀವೇ ಅಂತ ಅನಿಸುತ್ತೆ. ಸೊ ತುಂಬ ಪಾಸಿಟಿವ್ ಆಗಿದ್ದೀರಾ, ಚೇಸ್ ಮಾಡ್ತಾ ಇದ್ದೀರಾ, ಕಾಲ್ ಮಾಡೋದು, ಚೇಸ್ ಮಾಡೋದು, ಅವ್ರ ಇಮೇಲ್ ಅಥವಾ ಮೆಸೇಜು, ಫೇಸ್ಬುಕ್ಕು, ವಾಟ್ಸಪ್ಪು, ಅದು ಸ್ಟೇಟಸ್ನ ನೋಡ್ತಾ ಇರೋದು, ಯಾವಾಗಲೂ ನೋವಿನಲ್ಲಿರೋದು, ಆ ರೀತಿ ಎಲ್ಲ ಮಾಡ್ತಾ ಇದ್ದೀರಾ. ಸೊ ಸಪ್ರೇಷನ್ ಆಗೋಕ್ಕೆ ಕಾರಣ ತುಂಬ 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 ಇರುತ್ತೆ. ಬಿಕಾಸ್ ಒಬ್ಬೊಬ್ರಿಗೂ ಒಂದೊಂದು ರೀಸನ್ ಇರುತ್ತೆ. ಮೇ ಬಿ ಬಿಕಾಸ್ ಆಫ್ ದ ರಿಲಿಜನ್. ನೋಡಿ ಈ ಕಾರ್ಡ್ ಬಂದಿದೆ. ಬರೀ ರಿಲಿಜನ್ ಅಂತಲೇ ನಾನು ಹೇಳಕ್ಕೆ ಹೋಗಲ್ಲ. ರಿಲಿಜನ್, ಫ್ಯಾಕ್ಟರ್, ಸೊಸೈಟಿ ಒಪ್ಕೊಳ್ದೇ ಇರೋ ಅಂತಹ ಬ್ಯಾರಿಯರ್ಸ್ ಇದೆ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ಮಧ್ಯೆ. ಮೇ ಬಿ ಅವ್ರಿಗೆ ಮದುವೆ ಆಗಿರ್ಬೋದು, ಅಥವಾ ನಿಮಗೆ ಮದುವೆ ಆಗಿರ್ಬೋದು, ಅವ್ರಿಗೆ ಮಕ್ಕಳಿರ್ಬೋದು, ನಿಮ್ಗೆ ಮಕ್ಕಳಿರ್ಬೋದು, ಅಥವಾ ಡಿವೋರ್ಸಿ ಆಗಿರ್ಬೋದು, ವಿಡೋಸ್ ಆಗಿರ್ಬೋದು, ಅಥವಾ
ನಿಮ್ಮದು ಅವ್ರದ್ದು ರಿಲಿಜನ್ ಡಿಫ್ರೆಂಟ್ ಆಗಿರ್ಬೋದು, ಏಜ್ ಡಿಫ್ರೆಂಟ್ ಆಗಿರ್ಬೋದು, ಕ್ಯಾಸ್ಟ್ ಡಿಫ್ರೆಂಟ್ ಆಗಿರ್ಬೋದು, ಬೇರೆ ಸ್ಟೇಟ್ಸ್ ಇರ್ಬೋದು, ಬೇರೆ ಲ್ಯಾಂಗ್ವೇಜಸ್ ಇರ್ಬೋದು. ಸೊ ಇದೆಲ್ಲ ಇಶ್ಯೂಸ್ ಇದೆ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ಮಧ್ಯೆ. ಸೊಸೈಟಿ ಒಪ್ಪದೇ ಇರೋಂತಹ ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ. ಬಟ್ ನೀವು ಈ ಒಂದು ಟ್ವಿನ್ ಫ್ಲೇಮ್ ಜರ್ನಿಯಲ್ಲಿ ನೀವು ಇದನ್ನೆಲ್ಲ ಬ್ರೇಕ್ ಮಾಡ್ಕೊಂಡು ಬರಬೇಕಾಗುತ್ತೆ. ಸೊಸೈಟಿ ಒಪ್ಪಲಿ ಬಿಡಲಿ, ನೀವು ಅದನ್ನೆಲ್ಲ ಬ್ರೇಕ್ ಮಾಡಬೇಕಾಗುತ್ತೆ ಮತ್ತು ನಿಮ್ಮ ಪಾರ್ಟ್ನರ್ನ ಚೂಸ್ ಮಾಡಬೇಕಾಗುತ್ತೆ. ಯು ಶುಡ್ ಥಿಂಕ್ ಯು ನೆವರ್ ಸಪ್ರೇಟೆಡ್ ಫ್ರಮ್ ಯುವರ್ ಪಾರ್ಟ್ನರ್. ಸೊ ಅಷ್ಟು ಪವರ್ಫುಲ್ ಆಗಿ ನಿಂತ್ಕೋಬೇಕಾಗುತ್ತೆ, ಆಯಿತಾ? ಸೊ ಆವಾಗಲೇ ನಿಮ್ಮ ಈ ಟ್ವಿನ್ ಫ್ಲೇಮ್ ನಿಮ್ಮ ಲೈಫಲ್ಲಿ ಬರೋಕ್ಕೆ ಸಾಧ್ಯ. ಅಷ್ಟು ಸುಲಭ ಅಲ್ಲ ನಿಮ್ಮ ಟ್ವಿನ್ ಫ್ಲೇಮ್ ನಿಮ್ಮ ಲೈಫಲ್ಲಿ ಬರಬೇಕು ಅಂದರೆ. ಅದಕ್ಕೆ ಒಂದು ತಪಸ್ಸೆ ಮಾಡಬೇಕು ಅಂತ ಹೇಳ್ತಾರೆ. ಸೊ ಆದರೆ ನಾನೇನು ಹೇಳ್ತೀನಿ ಅಂದರೆ, ಮನಸ್ಸಿದ್ದರೆ ಮಾರ್ಗ. ಸೊ ಮೆಡಿಟೇಷನ್ ಮಾಡಿ, ಮಿರರ್ ಎಕ್ಸಸೈಸ್ ಮಾಡಿ, ನಿಮ್ಮ ಮೇಲೆ ನೀವು ಫೋಕಸ್ ಮಾಡಿ, ಡೆಫಿನೆಟ್ಲಿ ಆಗುತ್ತೆ. ತುಂಬ ಈಸಿಯಾಗಿ ಆಗುತ್ತೆ. ತುಂಬ ಈಸಿಯಾಗಿ ಬೇಗನೆ ನಿಮ್ಮ ಪಾರ್ಟ್ನರ್ ಜೊತೆ ಹಾರ್ಮೋನಿಯಸ್ ಯೂನಿಯನ್ ಆಗುತ್ತೆ, ಹೊಂದ್ತೀರಾ. ಓಕೆ, ಸೊ ಅದು ಒಂದು ರೀಸನ್. ಸೊ ಅನದರ್ ಕಾರ್ಡ್, ಟ್ರೂ ಲವ್ ಕಾರ್ಡ್ ಬಂದಿದೆ. ಡೆಫಿನೆಟ್ಲಿ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಟ್ಸ್ ಅ ಟ್ರೂ ಲವ್. ಈ ಲವ್ ಯಾವುದಕ್ಕೂ ಮ್ಯಾಚ್ ಮಾಡೋಕ್ಕಾಗಲ್ಲ. ನೀವು ಯಾವುದೇ ರೀತಿ ಅರೇಂಜ್ಡ್ ಮ್ಯಾರೇಜ್ ಇರ್ಬೋದು, ಯಾವುದೇ ರೀತಿ ಸೋಲ್ಮೇಟ್ ರಿಲೇಷನ್ಶಿಪ್ ಇರ್ಬೋದು, ಯಾವುದಕ್ಕೂ ಸರಿಸಾಟಿ ಇರಲ್ಲ ಈ ಟ್ವಿನ್ ಫ್ಲೇಮ್ ರಿಲೇಷನ್ಶಿಪ್ಪು. ಅದೆಲ್ಲದಕ್ಕಿಂತ ಮೀರಿದ್ದು. ಮತ್ತು ಯಾಕಂದರೆ ನಾನು ಎಕ್ಸ್ಪ್ಲೇನ್ ಮಾಡಿದಾಗೆ, ಯು ಬೋತ್ ಆರ್ ಕ್ರಿಯೇಟೆಡ್ ಅಟ್ ದ ಸೇಮ್ ಟೈಮ್ ವಿತ್ ದ ಬ್ಲೂ ಪ್ರಿಂಟ್, ಹ್ಯಾವ್ ದ ಸೇಮ್ ಬ್ಲೂ ಪ್ರಿಂಟ್. ಓಕೆ, ಮತ್ತು ನೆಕ್ಸ್ಟ್ ನೋಡಿ, ಓಮ್ ಕಾರ್ಡ್ ಬಂದಿದೆ. ಓಮ್ ಚಾಂಟಿಂಗ್ ಮಾಡಿ ಅಂತ ಹೇಳ್ತೀನಿ. ಚಕ್ರ ಮೆಡಿಟೇಷನ್ ಮಾಡ್ತಿರಲ್ಲ, ಓಮ್ ಚಾಂಟಿಂಗ್ ಮಾಡಿ. ಚಕ್ರ ಮೆಡಿಟೇಷನ್ನು ತುಂಬ ತುಂಬ ಇಂಪಾರ್ಟೆಂಟು. ನೀವು ಯಾವಾಗ ಅದನ್ನೆಲ್ಲ ಮಾಡ್ತೀರಾ, ಇಶ್ಯೂಸ್ ಎಲ್ಲ ಕಮ್ಮಿ ಆಗುತ್ತೆ. ನಿಮ್ಮಲ್ಲಿರೋಂಥ ಇನ್ನರ್ ಇಶ್ಯೂಸ್ನೆಲ್ಲ ನೀವು ಹೀಲ್ ಮಾಡ್ಕೊಳ್ತಾ ಹೋಗ್ತೀರಾ. ಆವಾಗ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ಜೊತೆ ಹಾರ್ಮೋನಿಯಸ್ ಯೂನಿಯನ್ ಹೊಂದೋದಕ್ಕೆ ಈಸಿ ಆಗುತ್ತೆ. ಆ್ಯಂಡ್ ದೆನ್ ನಾನು ಆಲ್ರೆಡಿ ಹೇಳಿದ್ದೀನಿ, ಯು ಆರ್ ಎ ಓಲ್ಡ್ ಸೋಲ್. ಎಸ್, ನಿಮಗೆ ಈ ಪಾರ್ಟ್ನರ್ ಬಗ್ಗೆ ಚೆನ್ನಾಗಿ ಗೊತ್ತು. ನಿಮ್ಗೆ ಏನು ಮಾಡಬೇಕು ಅನ್ನೋ ಇನ್ಫಾರ್ಮೇಷನ್ನು ಸಿಗ್ತಾ ಇದೆ, ಕೊಡ್ತಾ ಇದ್ದಾರೆ. ಬಿಕಾಸ್ ಎಂಟೈರ್ ಡಿವೈನ್ ಮತ್ತು ಯೂನಿವರ್ಸ್ ಈಸ್ ಬಿಹೈಂಡ್ ಯು, ಹೆಲ್ಪಿಂಗ್ ಯು ಟು ಗೆಟ್ ಯುವರ್ ಪಾರ್ಟ್ನರ್. ಸೊ ನೀವು ನಿಮ್ಮಲ್ಲಿರೋಂತಹ ಆಲ್ರೆಡಿ ಇರೋಂತಹ ನಾಲೆಡ್ಜ್ನ ಕೂಡ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಯು ಆಲ್ರೆಡಿ ನೋ ದ ಆನ್ಸರ್, ಯು ಸೀಕ್, ಟ್ರಸ್ಟ್ ವಾಟ್ ಯು ನೋ. ಸೊ ಟ್ರಸ್ಟ್ ಮಾಡಬೇಕು, ನಂಬಿಕೆ ಇಟ್ಕೋಬೇಕು, ಮತ್ತು ಮುಂದೆ ಹೋಗಬೇಕು. ಮತ್ತು ಯು ಹ್ಯಾವ್ ದಟ್ ವಿಸ್ಡಮ್, ನಿಮ್ಮಲ್ಲಿರೋಂತಹ ನಾಲೆಡ್ಜ್, ವಿಸ್ಡಮ್ನು ಅದನ್ನೆಲ್ಲ ಯುಟಿಲೈಸ್ ಮಾಡ್ಕೊಳ್ಳಿ, ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಈ ಕಾರ್ಡ್ ಬಂದಿದೆಯಲ್ಲ, ಇದು ಕೂಡ ಅಷ್ಟೇ ಸೇಮ್ ಥಿಂಗ್ ರೆಪ್ರೆಸೆಂಟ್ ಮಾಡುತ್ತೆ. ಕಂಟ್ರೋಲಿಂಗ್ ಇಶ್ಯೂ ತುಂಬ ಇದೆ. ನಿಮ್ಮ ಫೋಕಸ್ ಎಲ್ಲ ಅವ್ರ ಮೇಲೆ ಇದೆ. ಬ್ಲೈಂಡ್ ಆಗಿಬಿಟ್ಟಿದ್ದೀರಾ, ಮತ್ತು ಅವ್ರನ್ನೇ ನೆನೆಸ್ಕೊಳ್ತಾ ಇದ್ದೀರಾ. ನಿಮಗೆ ಏನು ಗೊತ್ತಾಗ್ತಾ ಇಲ್ಲ ಏನು ಮಾಡಬೇಕು ಅಂತ. ಕೆಲವೊಮ್ಮೆ ನಿಮಗೆ ಗೊತ್ತಾಗ್ತಿದ್ರು ನಿಮಗೆ ನೀವು ಕಣ್ಣಿಗೆ ಪಟ್ಟಿ ಹಾಕೊಂಡ್ಬಿಟ್ಟಿದ್ದೀರಾ, ಬ್ಲೈಂಡ್ ಆಗಿಬಿಟ್ಟಿದ್ದೀರಾ. ಒಂಥರ ಅದೇ ನೀವು ಕೊರಗ್ತಾ ಇದ್ದೀರಾ, ನೋವು ಪಡ್ಕೊಳ್ತಾ ಇದ್ದೀರಾ, ಯೋಚನೆ ಮಾಡ್ತಾ ಇದ್ದೀರಾ. ಇದರಿಂದ ನಿಮಗೆ ಏನನ್ನು ಸಾಧಿಸೋಕ್ಕಾಗಲ್ಲ. ಸೊ ಇಂತಹ ಒಂದು ಸಾರೋಯಿಂದ ಹೊರಗಡೆ ಬರಬೇಕು. ಸೊ ನಿಮ್ಮ ಲೈಫ್ನ ನೀವು ಅಪ್ರಿಷಿಯೇಟ್ ಮಾಡಿ, ಚೂಸ್ ಮಾಡಿ, ಲವ್ ಮಾಡಿ, ಸೆಲ್ಫ್ ಲವ್ ಮಾಡಿ, ನಿಮ್ಮ ಮೇಲೆ ನೀವು ವರ್ಕ್ ಮಾಡಿ, ಮೆಡಿಟೇಷನ್ ಮಾಡಿ, ಎಲ್ಲ ಮಾಡಿ. ಯಾವಾಗ ನೀವು ಹೈ ವೈಬ್ರೇಷನ್ಗೆ ಹೋಗ್ತೀರಾ, ಆವಾಗ ಆಟೋಮ್ಯಾಟಿಕಲಿ ಅವ್ರು ನಿಮ್ಮ ಲೈಫಲ್ಲಿ ಬಂದೇ ಬರ್ತಾರೆ. ಓಕೆ, ಸೊ ನೆಕ್ಸ್ಟ್ ಕಾರ್ಡು, ಎಕ್ಸ್ಪ್ರೆಸ್ ಯುವರ್ ಲವ್, ಗೋ ಅಹೆಡ್ ಆ್ಯಂಡ್ ಮೇಕ್ ದ ರೊಮ್ಯಾಂಟಿಕ್ ಗೆಸ್ಚರ್ ಅಂತ ಬಂದಿದೆ. ಸೊ ದಟ್ ಡಸಂಟ್ ಮೀನ್ ನೀವು ಅವ್ರಿಗೋಗಿ ಎಕ್ಸ್ಪ್ರೆಸ್ ಮಾಡಬೇಕು ಸಪ್ರೇಷನಲ್ಲಿದ್ದಾಗ ಅಂತ ನಾನು ಅಡ್ವೈಸ್ ಮಾಡಲ್ಲ. ಬಿಕಾಸ್ ನೀವು ಎಕ್ಸ್ಪ್ರೆಸ್ ಮಾಡಬೇಕಾಗಿರೋದು, ನಾನೀಗಾಗಲೇ ಹೇಳಿದಾಗೆ ಟ್ವಿನ್ ಫ್ಲೇಮ್ಸ್ ಅಂದರೆ ನೀವಿಬ್ಬರು ಒಂದೇ. ಅವರು ನಿಮ್ಮೊಳಗಡೆನೇ ಇದ್ದಾರೆ. ಸೊ ನೀವು ಯಾವಾಗ ನಿಮ್ಮನ್ನು ನೀವು ಪ್ರೀತಿಸ್ತೀರಾ, ನಿಮ್ಮನ್ನು ನೀವು ಟೇಕ್ ಕೇರ್ ಮಾಡ್ತೀರಾ, ನಿಮ್ಗೇನಾದರೂ ಒಂದು ಆಸೆ ಇದೆ ಅಂದ್ಕೊಳ್ಳಿ, ಏನಾದರೂ ಒಂದು ಫುಡ್, ಯಾವುದಾದ್ರೂ ಆಹಾರ ತಿನ್ನಬೇಕು, ಅಥವಾ ಏನಾದರೂ ಒಂದು ಡ್ರೆಸ್ ಮಾಡ್ಕೋಬೇಕು, ಹೇಗಾದರೂ ಇರಬೇಕು, ಚೆನ್ನಾಗಿರಬೇಕು ಅಂತ ನಿಮ್ಗೆ ಅನಿಸುತ್ತೆ, ಅದನ್ನು ಮಾಡಿ. ನೀವು ಯಾವಾಗ ನಿಮ್ಮನ್ನು ನೀವು ಪ್ರೀತಿಸ್ಕೊಳ್ತೀರಾ, ನಿಮಗೆ ನೀವು ಅಟೆನ್ಷನ್ ಕೊಟ್ಕೊಳ್ತೀರಾ, ನಿಮಗೆ ನೀವು ಸೆಲ್ಫ್ ಲವ್ ಮಾಡ್ತೀರಾ, ಆವಾಗ ಅವ್ರಿಗೆ ಅಟೆನ್ಷನ್ ಕೊಟ್ಟ ಹಾಗೆ. ಬಿಕಾಸ್ ಅವರೇ ನೀವು. ಸೊ ಟ್ವಿನ್ ಫ್ಲೇಮ್ಸ್ ಆರ್ ಸೇಮ್ ಅಲ್ವಾ, ಸೇಮ್ ಸೋಲ್ ಕಾನ್ಷಿಯಸ್ನೆಸ್ಸಲ್ಲಿ ಇರ್ತಾರೆ. ಸೊ ಯಾವಾಗ ನಿಮ್ಮನ್ನು ನೀವು ಪ್ರೀತಿಸ್ತೀರಾ, ಆವಾಗ ಅವರು ನಿಮ್ಮನ್ನು ಪ್ರೀತಿಸ್ತಾರೆ. ಅವರು ಅಟ್ರಾಕ್ಟ್ ಆಗ್ತಾರೆ ನಿಮ್ಮ ಕಡೆ ಅಟ್ರಾಕ್ಟ್ ಆಗಿ ಬರ್ತಾರೆ. ಓಕೆ, ಸೊ
ಆ ಥರ ಮೀನಿಂಗ್ ಬರುತ್ತೆ ಈ ಸ್ಪೆಷಲಿ ಈ ರೀಡಿಂಗಲ್ಲಿ ಪಿಂಕ್ ಕಲರ್ ಫ್ಲವರ್ಸಲ್ಲಿ. ಸೊ ನಿಮ್ಮನ್ನು ನೀವು ಅಟೆನ್ಷನ್ ಕೊಡಬೇಕು, ನಿಮ್ಮನ್ನು ನೀವು ಪ್ರೀತಿಸಬೇಕು. ನೀವೇನಾದರೂ ಸ್ಟಡಿ ಮಾಡ್ತಾ ಇದ್ದೀರಾ, ಜಾಬ್ಗೆ ಹೋಗ್ತಾ ಇದ್ದೀರಾ, ಅದ್ರ ಕಡೆ ಗಮನ ಕೊಡಿ. ನಿಮ್ಮ ಕೆಲಸದ ಕಡೆ ಗಮನ ಕೊಡಿ, ನಿಮ್ಮ ಕೆರಿಯರ್ ಕಡೆ ಗಮನ ಕೊಡಿ, ನಿಮ್ಮ ಹೆಲ್ತ್ ಕಡೆ ಗಮನ ಕೊಡಿ. ಎಕ್ಸಸೈಸ್ ಮಾಡಿ, ಒಳ್ಳೆ ಆಹಾರ ಸೇವಿಸಿ, ಹೆಲ್ತಿ ಫುಡ್ ತಗೊಳ್ಳಿ, ನಿಮ್ಮನ್ನು ನೀವು ಟೇಕ್ ಕೇರ್ ಮಾಡಿ, ನಿಮ್ಮನ್ನು ನೀವು ಚೇಂಜ್ ಮಾಡ್ಕೊಳ್ಳಿ. ಚೇಂಜ್ ಫಾರ್ ದ ಗುಡ್. ಅವಾಗೆಲ್ಲ ಅದೆಲ್ಲ ನಿಮ್ಮ ಪಾರ್ಟ್ನರ್ಗೆ ಅಟ್ರಾಕ್ಟ್ ಆಗಿ ಬರುತ್ತೆ. ನಿಮ್ಮ ಟ್ವಿನ್ ಫ್ಲೇಮ್ ದೇ ವಿಲ್ ಸ್ಟಾರ್ಟ್ ಲೈಕಿಂಗ್ ಯು ಸೋ ಮಚ್ ಅದೆಲ್ಲ ಮಾಡಿದಾಗ. ಮತ್ತು ಈ ಮೆಸೇಜಸ್ ನಾನು ಆಲ್ರೆಡಿ ಹೇಳ್ದಾಗೆ ಡೋಂಟ್ ಚೇಸ್ ಮಾಡಬೇಡಿ. ಫೋನ್ ಮಾಡೋದು, ಮೆಸೇಜ್ ಮಾಡೋದು, ಕಾಲ್ ಮಾಡೋದು, ಸೆಲ್ಫ್ ರೆಸ್ಪೆಕ್ಟ್ ಬಿಟ್ಬಿಟ್ಟು ಅವ್ರನ್ನ ಯಾವಾಗಲೂ ಫಾಲೋ ಮಾಡೋದು, ಅವ್ರ ಪಿಕ್ಚರ್ನೇ ನೋಡ್ತಾ ಇರೋದು, ಅವ್ರನ್ನೇ ನೆನೆಸ್ಕೊಂಡು ಅಳ್ತಾ ಇರೋದು, ನಿಮ್ಮ ಲೈಫ್ನ ಹಾಳು ಮಾಡ್ಕೊಳ್ಳೋದು ಅದೇನು ಮಾಡಬೇಡಿ. ಡೋಂಟ್ ಚೇಸ್ ಅಂತ ಅವರು ಕೂಡ ಹೇಳ್ತಾ ಇದ್ದಾರೆ. ಅವ್ರಿಗೂ ಆಗ್ತಾಯಿಲ್ಲ, ಎನರ್ಜಿ ತಡೆಯೋಕ್ಕಾಗ್ತಿಲ್ಲ, ಬಿಕಾಸ್ ಇಟ್ಸ್ ಅನ್ ಇಂಬ್ಯಾಲೆನ್ಸ್ ಎನರ್ಜಿ. ಮತ್ತು ಐ ಆಮ್ ಮಿರರಿಂಗ್ ಯು ಅಂತ ಹೇಳ್ತಾ ಇದ್ದಾರೆ. ಸೊ ದಟ್ ಮೀನ್ಸ್ ಇವಾಗ ನೀವು ಅವ್ರಿಗೆ ಅವ್ರ ಬಗ್ಗೆನೇ ಫೋಕಸ್ ಮಾಡ್ತಾ ಇದ್ರೆ ಅವರು ಬೇರೆಯವ್ರ ಬಗ್ಗೆ ಫೋಕಸ್ ಮಾಡ್ತಾರೆ, ಅವರು ಮಿರರ್ ಮಾಡ್ತಾರೆ. ನೀವೇನು ಮಾಡ್ತೀರಾ ಅದನ್ನು ಅವರು ಮಿರರ್ ಮಾಡ್ತಾರೆ. ಯಾವಾಗ ನೀವು ನಿಮ್ಮ ಬಗ್ಗೆ ನೀವು ಫೋಕಸ್ ಮಾಡ್ತೀರಾ, ನಿಮ್ಮ ಬಗ್ಗೆ ನೀವು ಗಮನ ಕೊಡ್ತೀರಾ, ಆವಾಗ ಅವರು ನಿಮಗೆ ಗಮನ ಕೊಡ್ತಾರೆ, ಮಿರರ್ ಮಾಡ್ತಾರೆ. ಮಿರರಲ್ಲಿ ನೀವು ಮಿರರ್ ಮುಂದೆ ನಿಂತ್ಕೊಂಡು ನಿಮ್ಮ ಮುಖನ ನೀವು ಟಚ್ ಮಾಡ್ಕೊಳ್ಳಿ, ಆವಾಗ ಅವ್ರು ನಿಮ್ಮನ್ನ ಟಚ್ ಮಾಡಿದಾಗೆ. ನೀವು ಅವ್ರನ್ನ ಮಿರರ್ ಅಲ್ಲಿ ನೀವು ನೋಡಿದ ಹಾಗೆ ನೀವು ಟಚ್ ಮಾಡೋಕ್ಕೆ ಹೋದರೆ ಆವಾಗ ಅವರು ಬೇರೆಯವ್ರನ್ನ ಟಚ್ ಮಾಡಿದಾಗೆ. ಸೊ ಆ ರೀತಿ ಅರ್ಥ ಮಾಡ್ಕೊಳ್ಳಿ ಮಿರರಿಂಗ್ ಅಂದರೆ ಏನು ಅಂತ. ಸೊ ನೀವು ಏನೇ ಮಾಡ್ತೀರಾ ಅಂದ್ಕೊಳ್ಳಿ, ಎಷ್ಟೇ ಪಾಸಿಟಿವ್ ಆಗಿರ್ತೀರ, ಅವ್ರ ಮೇಲೆ ಫೋಕಸ್ ಮಾಡ್ತಿರ್ತೀರ, ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀರ ಅಂದ್ಕೊಳ್ಳಿ, ಆವಾಗ ಏನಾಗುತ್ತೆ ಅಂದರೆ ಅವರು ಬೇರೆಯವ್ರ ಮೇಲೆ ಫೋಕಸ್ ಮಾಡ್ತಾರೆ, ಬೇರೆ ಥರ್ಡ್ ಪಾರ್ಟಿ ಮೇಲೆ ಯೋಚನೆ ಬರುತ್ತೆ ಅವ್ರಿಗೆ. ಥರ್ಡ್ ಪಾರ್ಟಿ ಬಗ್ಗೆ ಯೋಚನೆ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಸೊ ಥರ್ಡ್ ಪಾರ್ಟೀಸ್ ಕ್ಯಾನ್ ಬಿ ದೇರ್ ಫ್ಯಾಮಿಲಿ ಮೆಂಬರ್ಸು, ಫ್ರೆಂಡ್ಸ್ ಇರ್ಬೋದು, ಅವ್ರದ್ದು ಜಾಬ್ ಇರ್ಬೋದು, ಬ್ಯುಸಿ ಆಗಿರ್ಬೋದು, ಅವ್ರ ವರ್ಕಲ್ಲಿ ಬ್ಯುಸಿ ಆಗಿಬಿಟ್ಟಿರ್ಬೋದು, ಅಥವಾ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಅಥವಾ ಅವರಿಗೆ ಬೇರೆ ಯಾರಾದರೂ ಪಾರ್ಟ್ನರ್ ಇರ್ಬೋದು. ಅವ್ರ ಕಡೆ ಜಾಸ್ತಿ ಫೋಕಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ನೀವು ಅವ್ರನ್ನ ಎಷ್ಟು ಫೋಕಸ್ ಮಾಡ್ತೀರಾ ಅವರು ಅವ್ರ ಕಡೆ ಫೋಕಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅದ್ರ ಬದಲು ನೀವು ಆ ಎನರ್ಜಿನೆಲ್ಲ ನಿಮ್ಮ ಕಡೆ ಫೋಕಸ್ ಮಾಡಿದಾಗ ಆವಾಗ ಅವರು ನಿಮ್ಮ ಕಡೆ ಫೋಕಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ಓಕೆ, ಸೊ ದಿಸ್ ಇಸ್ ದ ಸೀಕ್ರೆಟ್ ಮಿರರಿಂಗ್ ಇದರಲ್ಲಿ. ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದಾರೆ. ಡೀಪ್ ಇನ್ಸೈಡು ಅವ್ರಿಗೆ ನೀವು ಅವ್ರ ಲೈಫಲ್ಲಿ ಬಂದಿರೋದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದಾರೆ. ಅವರು ತುಂಬ ಥ್ಯಾಂಕ್ಫುಲ್ ಆಗಿದ್ದಾರೆ. ದೇ ನೋ ಯುವರ್ ವರ್ತ್, ನೀವೆಷ್ಟು ಇಂಪಾರ್ಟೆಂಟು ಅಂತ ಅವ್ರಿಗೆ ಗೊತ್ತು. ಮತ್ತು ಎಲ್ಲೋ ಒಂದು ಕಡೆ ಅವ್ರು ನಿಮಗೆ ಯಾವ ಥರ ಟೀಚರ್ ಆಗಿರ್ತಾರೆ, ಒಂದು ಬೆಸ್ಟ್ ಫ್ರೆಂಡ್ ಆಗಿರ್ತಾರೆ, ಒಂದು ಲವರ್ ಆಗಿರ್ತಾರೆ, ಅದೇ ರೀತಿ ನೀವು ಕೂಡ ಅವ್ರಿಗೆ ಟೀಚರ್ ಆಗಿರ್ತೀರ, ಬೆಸ್ಟ್ ಫ್ರೆಂಡ್ ಆಗಿರ್ತೀರ, ಲವರ್ ಆಗಿರ್ತೀರ. ಸೊ ಅವರು ನಿಮ್ಮಿಂದ ತುಂಬ ಕಲ್ತಿರ್ತಾರೆ, ತುಂಬ ಅವ್ರ ಲೈಫ್ ಚೇಂಜ್ ಆಗಿರುತ್ತೆ ನಿಮ್ಮಿಂದ. ನಿಮ್ಮನ್ನ ಅವರು ಫೇಸ್ ಮಾಡದೇ ಇರ್ಬೋದು, ಸಪ್ರೇಟ್ ಆಗಿರ್ಬೋದು, ಬಟ್ ಅವ್ರಿಗೆ ನಿಮ್ಮ ಮೇಲೆ ತುಂಬ ಅಭಿಮಾನ ಇದೆ. ಅವರು ಥ್ಯಾಂಕ್ಸ್ ಅಂತ ಇದೆ ಅವ್ರ ಮೈಂಡಲ್ಲಿ, ಅವ್ರ ಮನಸ್ಸು ಆಳದಲ್ಲಿ ಇದನ್ನೇ ಅವರು ಫೀಲ್ ಮಾಡ್ಕೊಳ್ತಾರೆ ನಿಮ್ಮ ಬಗ್ಗೆ. ಸೊ ಅಷ್ಟು ಇನ್ಡೆಪ್ತ್ ಆಗಿದೆ ಅವ್ರದ್ದು. ಅವರು ಆ ರೀತಿ ನಿಮ್ಮನ್ನು ಥ್ಯಾಂಕ್ಫುಲ್ ಆಗಿದ್ದಾರೆ ನಿಮ್ಮ ಮೇಲೆ, ಅದನ್ನು ಹೇಳುತ್ತೆ ಈ ಕಾರ್ಡು. ಮತ್ತು ನೋಡಿ, ಈ ಕಾರ್ಡ್ ಅಸೆಂಡೆಡ್ ಮಾಸ್ಟರ್ ಕಾರ್ಡ್ ಯೋಗ ಬಂದಿದೆ. ಸೊ ಬ್ರೀತಿಂಗ್ ಎಕ್ಸಸೈಸ್ ಮಾಡಿ. ಸೊ ಸ್ಪೆಷಲಿ ಕುಂಡಲಿನಿ ಎನರ್ಜಿನ ನೀವು ರೈಸ್ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಟ್ವಿನ್ ಫ್ಲೇಮ್ಸ್ಗೆ ನೀವು ಯಾವಾಗ ನಿಮ್ಮ ಪಾರ್ಟ್ನರ್ನ ಮೀಟ್ ಮಾಡ್ತೀರಾ, ಸಪ್ರೇಷನ್ ಎಲ್ಲ ಆಗುತ್ತೆ, ಆವಾಗ ಸ್ಪಾಂಟೇನಿಯಸ್ಲಿ ಕುಂಡಲಿನಿ ಎನರ್ಜಿ ರೈಸ್ ಆಗಿರುತ್ತೆ. ನೀವೇನು ಮಾಡೋ ಅವಶ್ಯಕತೆ ಇಲ್ಲ, ಅದನ್ನೇನು ಮಾಡೋ ಅವಶ್ಯಕತೆನೇ ಇಲ್ಲ. ನೀವು ಚಕ್ರ ಮೆಡಿಟೇಷನ್ ಮಾಡಿದಾಗ ಅದು ಫುಲ್ಲು ಕಂಪ್ಲೀಟಾಗಿ ನೀವು ಎಲ್ಲ 7 ಚಕ್ರಾಸ್ನ ಅನ್ಬ್ಲಾಕ್ ಮಾಡ್ತೀರಾ. ಆವಾಗ ಕುಂಡಲಿನಿ ಎನರ್ಜಿ ರೈಸ್ ಆಗುತ್ತೆ. ಅದರಿಂದ ತುಂಬ ಹೆಲ್ಪ್ ಆಗುತ್ತೆ. ನಿಮ್ಮ ಎನರ್ಜಿ ತುಂಬ ಕ್ಲಿಯರ್ ಔಟ್ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಇಟ್ ವಿಲ್ ಹೆಲ್ಪ್ ವಿತ್ ಯುವರ್ ಹಾರ್ಮೋನಿಯಸ್ ಯೂನಿಯನ್. ಸೊ ಯೋಗ ಕಾರ್ಡ್ ಬಂದಿರೋ ಕಾರಣ ನಾನು ಹೇಳ್ತೀನಿ, ನೀವು ಪ್ರಾಣಾಯಾಮ್ಸ್ ಮಾಡಿ, ಬ್ರೀತಿಂಗ್ ಎಕ್ಸಸೈಸ್ ಮಾಡಿ, ಅದರಿಂದ ತುಂಬ ಹೆಲ್ಪ್ ಆಗುತ್ತೆ. ಸೊ ನೀವು ಬ್ರೀತಿಂಗ್ ಎಕ್ಸಸೈಸ್ ಮಾಡಿದಾಗ ಅದು ಎನರ್ಜಿ ಫ್ಲೋ ತುಂಬ ಚೆನ್ನಾಗಾಗುತ್ತೆ, ಅದರಿಂದ ಕೂಡ ತುಂಬ ಹೆಲ್ಪ್ ಆಗುತ್ತೆ ಟ್ವಿನ್ ಫ್ಲೇಮ್ಸ್ ಯೂನಿಯನ್ ಆಗೋದಕ್ಕೆ. ಮತ್ತು ಈ ಕಾರ್ಡ್ ಬಂದಿದೆ ಸ್ಯಾಪೋ. ಐ ಲವ್ ಎವ್ರಿ ಇಂಚ್ ಆಫ್ ಮೈ ಬಾಡಿ ಆ್ಯಂಡ್ ಐ ಲವ್ ದ ವುಮೆನ್ ಇನ್ ಮೈ ಲೈಫ್ ಫಿಯರ್ಲೆಸ್ಲಿ. ಓಕೆ, ಸೊ
ಇದು ಏನು ಹೇಳುತ್ತೆ ಅಂದರೆ ಯು ಹ್ಯಾವ್ ಟು ಲವ್ ಯುವರ್ ಸೆಲ್ಫ್. ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಟ್ವಿನ್ ಫ್ಲೇಮ್ ಜರ್ನಿಯಲ್ಲಿ ಸಕ್ಸಸ್ ನೋಡಬೇಕು ಅಂದರೆ ಯು ಹ್ಯಾವ್ ಟು ಲವ್ ಯುವರ್ ಸೆಲ್ಫ್, ಯು ಹ್ಯಾವ್ ಟು ಲವ್ ಯುವರ್ ಬಾಡಿ, ಯು ಹ್ಯಾವ್ ಟು ಲವ್ ಯುವರ್ ಸೆಲ್ಫ್. ನಿಮ್ಗೇನಾದರೂ ನಿಮ್ಮ ಮೇಲೆ ನೀವು ಕ್ರಿಟಿಸೈಸ್ ಮಾಡ್ತಾ ಇದ್ದರೆ, ನಿಮ್ಮ ಬಗ್ಗೆನೇ ನಿಮಗೆ ಒಂದು ರೀತಿ ನಿರಾಸಕ್ತಿ ಇದ್ದರೆ, ನಿಮ್ಮನ್ನು ನೀವು ಯಾವಾಗಲೂ ಕ್ರಿಟಿಸೈಸ್ ಮಾಡ್ಕೊಳ್ತಾ ಇದ್ರೆ, ಹಂಗಂದರೆ ಅವ್ರನ್ನ ನೀವು ಕ್ರಿಟಿಸೈಸ್ ಮಾಡಿದ ಹಾಗೆ, ನಿಮ್ಮ ಪಾರ್ಟ್ನರ್ನ ಕ್ರಿಟಿಸೈಸ್ ಮಾಡಿದ ಹಾಗೆ, ನೀವು ನಿಮ್ಮನ್ನು ಯಾವಾಗ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ಕೊಳ್ತೀರಾ, ಲವ್ ಮಾಡೋಕ್ಕೆ ಶುರು ಮಾಡ್ತೀರಾ, ನಿಮ್ಮ ಬಾಡಿನ ಲವ್ ಮಾಡೋಕ್ಕೆ ಶುರು ಮಾಡ್ತೀರಾ. ನಾನು ಈಗಾಗಲೇ ಅಡ್ವೈಸ್ ಮಾಡಿದ್ದೀನಿ ನಿಮಗೆ, ಎಕ್ಸಸೈಸ್ ಮಾಡಿ, ಯೋಗ ಮಾಡಿ, ಮೆಡಿಟೇಷನ್ ಮಾಡಿ, ಪ್ರೇಯರ್ಸ್ ಮಾಡಿ, ಲವ್ ಮಾಡಿ, ನಿಮಗೆ ನೀವು ಮೇಕ್ ಓವರ್ ಮಾಡ್ಕೊಳ್ಳಿ, ನಿಮ್ಗೇನು ಇಷ್ಟ ಅದನ್ನು ಮಾಡಿ, ನಿಮ್ಮ ಮನಸ್ಸಿಗೆ ಏನು ಖುಷಿ ಕೊಡುತ್ತೆ ಅದನ್ನು ಮಾಡಿ, ನಿಮ್ಗೆ ಏನಾದರೂ ಹಾಬೀಸ್ ಇರ್ಬೋದು ಅದನ್ನು ನೀವು ಮಾಡಿ. ಯಾವುದನ್ನೆಲ್ಲ ನೀವು ಇಷ್ಟಪಡ್ತೀರ ಅದನ್ನು ನೀವು ಮಾಡಿದಾಗ ನಿಮ್ಮ ಟ್ವಿನ್ ಫ್ಲೇಮ್ ಅಟ್ರಾಕ್ಟ್ ಆಗಿ ಬರ್ತಾರೆ ನಿಮ್ಮ ಕಡೆ. ಬಿಕಾಸ್ ದೇ ಲವ್ ಯು ಟು ದ ಸೋಲ್ ಲೆವೆಲ್ ಅಲ್ವಾ. ಸೊ ಅವ್ರಿಗೂ ಖುಷಿ ಆಗುತ್ತೆ. ಸೊ ಅದನ್ನೇ ಹೇಳುತ್ತೆ. ಸೊ ಯು ಲವ್ ಯುವರ್ ಸೆಲ್ಫ್. ಸೊ ಆ ರೀತಿ ಏನಾದರೂ ಈ ಪಿಂಕ್ ಕಲರ್ ಫ್ಲವರ್ ಸೆಲೆಕ್ಟ್ ಮಾಡಿರೋರು ಮನಸ್ಸಿನಲ್ಲಿ ಏನಾದರೂ ಆ ರೀತಿ ಇದ್ದರೆ, ತಮ್ಮ ಮೇಲೆ ತಮಗೆ ಒಂದು ರೀತಿ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ, ಅಟ್ರಾಕ್ಟಿವ್ ಆಗಿ ಅನಿಸಲ್ಲ ಅಂದರೆ, ದಟ್ ಮೀನ್ಸ್ ಯುವರ್ ಪಾರ್ಟ್ನರ್ ವೋಂಟ್ ಬಿ ಅಟ್ರಾಕ್ಟೆಡ್ ಟುವರ್ಡ್ಸ್ ಯು. ಸೊ ಅದನ್ನೆಲ್ಲ ವರ್ಕ್ ಮಾಡಿ. ಇದರಿಂದ ನಿಮಗೆ ತುಂಬ ಒಳ್ಳೆಯದಾಗುತ್ತೆ, ಹೆಲ್ಪ್ ಆಗುತ್ತೆ, ಮತ್ತು ಈ ಸಪ್ರೇಷನ್ನ ಎಂಡ್ ಮಾಡ್ತೀರಾ. ಓಕೆ. ಆ್ಯಂಡ್ ನಾನು ಜಾಸ್ತಿ ಹೇಳೋ ಅವಶ್ಯಕತೆನೂ ಇಲ್ಲ. ಬಿಕಾಸ್ ಯು ಆರ್ ಓಲ್ಡ್ ಸೋಲ್ ಆ್ಯಂಡ್ ಯು ಹ್ಯಾವ್ ಆಲ್ ದ ನಾಲೆಡ್ಜ್. ತುಂಬಾ ನಿಮಗೆ ವಿಸ್ಡಮ್ ಇದೆ. ಸೊ ಫ್ರೆಂಡ್ಸ್, ಈ ರೀಡಿಂಗಿಂದ ನಿಮಗೆ ಹೆಲ್ಪ್ ಆಯಿತು, ಒಳ್ಳೆ ಗೈಡೆನ್ಸ್ ಸಿಕ್ತು ಅಂತ ಅಂದ್ಕೊಳ್ತೀನಿ. ಆದಷ್ಟು ಬೇಗನೆ ನಿಮ್ಮ ಸಪ್ರೇಷನ್ ಎಂಡ್ ಆಗಲಿ, ಹಾರ್ಮೋನಿಯಸ್ ಯೂನಿಯನ್ ಹೊಂದಲಿ ಅಂತ ಕೂಡ ನಾನು ಆಶಿಸ್ತೀನಿ. ನಿಮಗೆ ಈ ರೀಡಿಂಗ್ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಇದು ರೆಸನೇಟ್ ಆಯ್ತಾ ಇಲ್ವಾ ಅನ್ನೋದನ್ನು ತಿಳಿಸಿ ನನಗೆ. ಓಕೆ, ಧನ್ಯವಾದಗಳು. ಬ್ಲೂ ಕಲರ್ ಫ್ಲವರ್ ಸೆಲೆಕ್ಟ್ ಮಾಡಿರೋರಿಗೆ ಇವಾಗ ಚಿಟ್ಸ್ನ ತೆಗಿಯೋಣ. ನಿಮ್ಮ ಪಾರ್ಟ್ನರ್ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ ನಾನು ಇವಾಗ 3 ಚಿಟ್ಸ್ ಮೂಲಕ ತೆಗೆದು ನಿಮಗೆ ತೋರಿಸ್ತೀನಿ. ಮೊದಲನೇ ಚಿಟ್, ಎರಡನೇದು, ಮೂರನೇ ಚಿಟ್. ಕಾರ್ಡ್ಸ್ನ ತೆಗೆದುಬಿಡ್ತೀನಿ. ಇದರಲ್ಲಿ ಈ ಡೆಕ್ಕಲ್ಲಿ 3 ಕಾರ್ಡ್ಸ್ ತೆಗಿತಾ ಇದ್ದೀನಿ. ಮೊದಲನೇ ಕಾರ್ಡ್ ಕ್ವೀನ್ ಆಫ್ ಕಪ್ಸ್ ಕಾರ್ಡ್ ಬಂದಿದೆ. ಎರಡನೇದು ಕಿಂಗ್ ಆಫ್ ಸ್ವಾರ್ಡ್ಸ್. ಮೂರನೇ ಕಾರ್ಡ್, ವಾವ್, ಕಿಂಗ್ ಆಫ್ ಕಪ್ಸ್. ತುಂಬ ಇಂಟ್ರೆಸ್ಟಿಂಗ್ ಆಗಿ ಬಂದಿದೆ ಕಾರ್ಡ್ಸ್. ನೆಕ್ಸ್ಟ್ ಈ ಒರಾಕಲ್ ಡೆಕ್ಕಲ್ಲಿ ಕೂಡ ನಾನು 3 ಕಾರ್ಡ್ಸ್ನ ತೆಗಿತಿದ್ದೀನಿ. ಮೊದಲನೇ ಕಾರ್ಡ್ ರೊಮ್ಯಾಂಟಿಕ್ ಫೀಲಿಂಗ್ಸ್. ಎರಡನೇದು forgiving and learning. ಮೂರನೇ ಕಾರ್ಡ್ ನ್ಯೂ ಲವ್. ನೆಕ್ಸ್ಟ್ ಅಸೆಂಡೆಡ್ ಮಾಸ್ಟರ್ಸ್. ಒಂದು ಕಾರ್ಡ್ ತೆಗಿತಾ ಇದ್ದೀನಿ.
ಪವರ್ ಆಫ್ ಜಾಯ್. ನೆಕ್ಸ್ಟ್ ಕೀಪರ್ಸ್ ಲೈಟ್ ಇಂದ ಒಂದು ಕಾರ್ಡ್. ಈ ಕಾರ್ಡ್ ಬಂದಿದೆ ಎಕ್ಸ್ಪೀರಿಯನ್ಸಿಂಗ್ ಗ್ರೇಸ್. ನೆಕ್ಸ್ಟ್ ಡಿವೈನ್ ಫೆಮಿನೈನ್ ಕಾರ್ಡ್. ಈ ಕಾರ್ಡ್ ಬಂದಿದೆ ದ ಪ್ರಿನ್ಸೆಸ್ ಆಫ್ ಮರ್ಸಿ. ಮತ್ತು ಇವಾಗ ನಾವು ನಿಮ್ಮ ಪಾರ್ಟ್ನರ್ದು ಮೆಸೇಜ್ನ ನೋಡ್ಬಿಡೋಣ. ಗಿವ್ ಮೀ ಒನ್ ಮೋರ್ ಚಾನ್ಸ್. ಯು ಮೇಕ್ ಮೀ feel like a kid again. I'm struggling. ಫಸ್ಟ್ ನಾನು ಈ ಕಾರ್ಡ್ಸ್ನ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಕ್ವೀನ್ ಆಫ್ ಕಪ್ಸ್, ಕಿಂಗ್ ಆಫ್ ಸ್ಪಾಟ್ಸ್ ಮತ್ತು ಕಿಂಗ್ ಆಫ್ ಕಪ್ಸ್. ಸೊ ಈ ಕಾರ್ಡ್ಸ್ ಏನು ಹೇಳುತ್ತೆ ಅಂದರೆ, ನೀವು ಮತ್ತು ನಿಮ್ಮ ಪಾರ್ಟ್ನರ್ ತುಂಬ ತುಂಬ ಲವಿಂಗ್, ಕೇರಿಂಗ್. ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ತುಂಬ ಕೇರ್ ಮಾಡ್ತಾರೆ, ತುಂಬ ಲವ್ ಮಾಡ್ತಾರೆ. ಅಟ್ ದ ಸೇಮ್ ಟೈಮ್ ನೀವು ಕೂಡ ನಿಮ್ಮ ಪಾರ್ಟ್ನರ್ನ ತುಂಬ ಲವ್ ಮಾಡ್ತೀರಾ, ತುಂಬ ಕೇರ್ ಮಾಡ್ತೀರಾ, ತುಂಬ ಒಂದು ಒಳ್ಳೆ ರೊಮ್ಯಾಂಟಿಕ್ ರಿಲೇಷನ್ಶಿಪ್ನಲ್ಲಿ ಇದ್ರಿ. ಇವಾಗ ಸಪ್ರೇಷನ್ ನಡೀತಾ ಇದ್ದರೆ, ಬ್ರೇಕಪ್ ನಡೀತಾ ಇದ್ದರೆ ಫಾರ್ ಸಮ್ ರೀಸನ್, ಯಾಕೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ನೀವು ಸ್ಟಾರ್ಟಿಂಗಲ್ಲಿ ಮೀಟ್ ಆದಾಗ ಇದು ಒಂದು ಹೊಸ ಪ್ರೀತಿ ಆಗಿರುತ್ತೆ, ಒಂದು ನ್ಯೂ ಲವ್. ಸೊ ನಾನು ಯಾವುದೇ ರೀತಿ ಪಾಸ್ಟ್ ಲೈಫ್ನ ನಾನು ನೋಡ್ತಾ ಇಲ್ಲ ಇದರಲ್ಲಿ. ಸೊ ಮೇ ಬಿ ನಿಮ್ಮದು ಇದು ಈ ಲೈಫ್ ಟೈಮ್ನಲ್ಲಿ ಹೊಸ ಪ್ರೀತಿ ಅಂತ ಅನಿಸ್ತಾ ಇದೆ. ಹೊಸದಾಗೆ ನೀವು ಇವಾಗ ಶುರು ಆಗಿರೋಂತಹ ಪ್ರೀತಿ, ಮತ್ತು ನೀವು ಒಬ್ಬರನ್ನೊಬ್ಬರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಇದ್ದೀರಾ, ಕೇರ್ ಮಾಡ್ತಾ ಇದ್ದೀರಾ, ಲವ್ ಮಾಡ್ತಿದ್ದೀರಾ. ತುಂಬಾ ರೊಮ್ಯಾಂಟಿಕ್ ಫೀಲಿಂಗ್ ಇದೆ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ಮಧ್ಯೆ, ಅದನ್ನು ಹೇಳುತ್ತೆ. ಆ್ಯಂಡ್ ದೆನ್ ಈ ಕ್ವೀನ್ ಆಫ್ ಕಪ್ಸು ಮತ್ತು ಕಿಂಗ್ ಆಫ್ ಕಪ್ಸ್ ಬಂದಿರೋ ಕಾರಣ ಯು ಬೋತ್ ಲವ್ ಈಚ್ ಅದರ್. ತುಂಬಾ ಎಮೋಷ್ನಲಿ ಕನೆಕ್ಟೆಡ್ ಆಗಿರ್ತೀರ. ತುಂಬಾ ಖುಷಿ ತಂದುಕೊಡುತ್ತೆ ನಿಮಗೆ ಒಬ್ರಿಗೊಬ್ರು ಮಾತಾಡಿದಾಗ. ತುಂಬಾ ಒಳ್ಳೆ ಬಾಂಡ್ ಇದೆ. ಸೊ ರೊಮ್ಯಾಂಟಿಕಲಿ ಯು ಬೋತ್ ಆರ್ ಕನೆಕ್ಟೆಡ್ ಟೂ ಮಚ್. ಸೊ ಅದನ್ನೆಲ್ಲ ತೋರಿಸುತ್ತೆ. ಮತ್ತು ಮೇ ಬಿ ಕೆಲವರು, ಎಲ್ಲರೂ ಅಂತ ಹೇಳಲ್ಲ, ಕೆಲವರ ಇದರಲ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಇರ್ಬೋದು. ಥರ್ಡ್ ಪಾರ್ಟಿ ಸಿಚುಯೇಷನ್ ಇರೋ ಕಾರಣ ಈ ರಿಲೇಷನ್ಶಿಪ್ ಬ್ರೇಕ್ ಆಗಿರ್ಬೋದು, ಸಪ್ರೇಷನ್ ಆಗಿರ್ಬೋದು. ಮೇ ಬಿ ಈ ನಿಮ್ಮ ಪಾರ್ಟ್ನರ್ಗೆ ಬೇರೆ ಮದುವೆ ಆಗಿರ್ಬೋದು, ಅಥವಾ ನಿಮಗೆ ಮದುವೆ ಆಗಿರ್ಬೋದು, ಮಕ್ಕಳಿರ್ಬೋದು. ಕೆಲವೊಮ್ಮೆ ಡಿವೋರ್ಸಿ ಆಗಿರ್ಬೋದು, ವಿಡೋಸ್ ಆಗಿರ್ಬೋದು, ಅಥವಾ ಒಬ್ಬರಿಗೆ ಮದುವೆ ಆಗಿರುತ್ತೆ, ಇನ್ನೊಬ್ಬರಿಗೆ ಮದುವೆ ಆಗಿರಲ್ಲ. ಆ ಒಂದು ಕಾನ್ಫ್ಲಿಕ್ಟ್ಸಲ್ಲಿ ಇರ್ಬೋದು. ಮತ್ತು ಸೊಸೈಟಿ ಬ್ಯಾರಿಯರ್ಸ್ ಕೂಡ ಇರ್ಬೋದು, ಸ್ಟೇಟಸ್ ಬ್ಯಾರಿಯರ್ ಇರ್ಬೋದು. ಅದನ್ನು ಹೇಳುತ್ತೆ. ನಿಮ್ಮದು ಅವ್ರದ್ದು ಸ್ಟೇಟಸ್ ಮ್ಯಾಚ್ ಆಗದೆ ಇರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಒಪ್ಪದೇ ಇರ್ಬೋದು. ಇದೆಲ್ಲ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ, ಆ ಕಾರಣದಿಂದ ಸಪ್ರೇಷನ್ ಆಗಿರ್ಬೋದು. ಅಥವಾ ನಿಮ್ಮ ಮತ್ತು ಅವರ ಮಧ್ಯೆ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕೂಡ ಆಗಿರ್ಬೋದು. ಬಟ್ ನೋಡೋಕ್ಕೆ ಹೋದರೆ ಯು ಬೋತ್ ಆರ್ ವೆರಿ ಮಚ್ ಇನ್ ಲವ್. ಸ್ಟಾರ್ಟಿಂಗಲ್ಲಿ ನೀವು ಅವ್ರನ್ನ ಮೀಟ್ ಆದಾಗ ಎಲ್ಲ ತುಂಬ ಒಳ್ಳೆ ಕನೆಕ್ಷನ್ ಇತ್ತು, ಬ್ಯೂಟಿಫುಲ್ ಕನೆಕ್ಷನು. ತುಂಬ ಎಮೋಷ್ನಲಿ ಇನ್ವಾಲ್ವ್ ಆಗಿದ್ದೀರಾ, ಕನೆಕ್ಟೆಡ್ ಆಗಿದ್ದೀರಾ. ಸೊ ಅದನ್ನು ಹೇಳುತ್ತೆ. ಮತ್ತು ಯಾಕೆ ರಿಲೇಷನ್ಶಿಪ್ ಬ್ರೇಕ್ ಆಯಿತು ಅಂದರೆ, ಬಿಕಾಸ್ ಆಫ್ ಸಮ್ ಪಾಸ್ಟ್ ಇಶ್ಯೂಸ್. ಪಾಸ್ಟಲ್ಲಿ ಏನೋ ಆಗಿದೆ ನಿಮ್ಮ ಲೈಫಲ್ಲಿ, ಅದನ್ನು ನೀವು ಲೆಟ್ಗೋ ಮಾಡ್ತಾ ಇಲ್ಲ. ನಿಮ್ಗೇನೋ ಒಂದು ತೊಂದರೆ ಆಗಿರ್ಬೋದು, ಹರ್ಟ್ ಆಗಿರ್ಬೋದು, ನೋವಾಗಿರ್ಬೋದು. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಇರ್ಬೋದು, ಫ್ರೆಂಡ್ಸ್ ಜೊತೆ ಇರ್ಬೋದು, ಯಾರಾದರೂ ನಿಮ್ಗೆ ಹರ್ಟ್ ಮಾಡಿರ್ಬೋದು. ಅದನ್ನು ಅನ್ನೊಂದು ಪರ್ಸನ್ನೇ ಆಗಿರ್ಬೋದು. ಅದನ್ನು ನೀವು ಫರ್ಗಿವ್ ಮಾಡ್ತಾ ಇಲ್ಲ, ಅದನ್ನು ಲೆಟ್ಗೋ ಮಾಡ್ತಿಲ್ಲ. ಒಂದು ಬ್ಯಾಡ್ ನೆಗೆಟಿವ್ ಎನರ್ಜಿನ ಹೋಲ್ಡ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀರಾ. ಆ ಕಾರಣದಿಂದ ಇದು ನಿಮ್ಮ ಲವ್ ಲೈಫಲ್ಲಿ ಬ್ಲಾಕ್ ಆಗಿ ಬಂದಿದೆ. ನಿಮ್ಮ ಲವ್ ರಿಲೇಷನ್ಶಿಪ್ಪಲ್ಲಿ ಇದು ಬ್ಯಾರಿಯರ್ ಆಗಿ ಬಂದಿದೆ. ಮತ್ತು ಇದು ನಿಮ್ಮ ಲೈಫಲ್ಲಿ ಬರಬೇಕಾಗಿರೋಂತಹ ಒಂದು ಲವ್
ಮಾಡಬೇಕಾಗಿರೋಂತಹ ಪ್ರೀತಿನ ನೀವು ರಿಸೀವ್ ಮಾಡೋಕ್ಕಾಗ್ತಿಲ್ಲ ಬಿಕಾಸ್ ಆಫ್ ದಿಸ್ ನೆಗೆಟಿವ್ ಎನರ್ಜಿ. ಸೊ ನೀವೇನು ಮಾಡಬೇಕಂದ್ರೆ, ಆ್ಯಸ್ ಯು ರಿಲೀಸ್ ಆ್ಯಂಡ್ ಹೀಲ್ ದ ಪಾಸ್ಟ್, ಯು ಎಕ್ಸ್ಪೀರಿಯನ್ಸ್ ಮೋರ್ ಲವ್ ಇನ್ ಯುವರ್ ಪ್ರೆಸೆಂಟ್ ಮೂಮೆಂಟ್. ಸೊ ನೀವು ಈ ಒಂದು ಪಾಸ್ಟ್ ಏನೇ ಇರ್ಬೋದು, ಹರ್ಟ್ ಇರ್ಬೋದು, ಅಥವಾ ನಿಮಗೆ ಬೇರೆ ಯಾರಾದರೂ ಎಕ್ಸ್ ಇರ್ಬೋದು, ನಿಮ್ಮ ಪಾಸ್ಟಲ್ಲಿ ಯಾರಾದರೂ ಪಾರ್ಟ್ನರ್ ಇದ್ದರೂ ಇರ್ಬೋದು, ಅವರಿಂದ ನಿಮ್ಗೆ ಹರ್ಟ್ ಆಗಿರ್ಬೋದು, ಅದನ್ನೇ ನೀವು ಯೋಚನೆ ಮಾಡ್ತಾ ಇರ್ಬೋದು. ಸೊ ಅದನ್ನೆಲ್ಲ ನೀವು ರಿಲೀಸ್ ಮಾಡಬೇಕಾಗುತ್ತೆ. ಇವಾಗ ಪ್ರೆಸೆಂಟ್ ಲೈಫಲ್ಲಿ ನೀವು ಬದುಕಬೇಕಾಗುತ್ತೆ. ಪಾಸ್ಟ್ನ ಬಿಟ್ಬಿಡಿ, ಪಾಸ್ಟ್ನ ರಿಲೀಸ್ ಮಾಡಿ, ಲೆಟ್ಕೋ ಮಾಡಿ. ಅನ್ನೋದ್ರ ಕ್ಷಮಿಸ್ಬೇಕಾದ್ರೆ ಕ್ಷಮಿಸ್ಬಿಡಿ. ಹೌದು, ಕೆಲವೊಮ್ಮೆ ಕ್ಷಮಿಸೋಕ್ಕಾಗಲ್ಲ, ಬಟ್ ನೀವು ಕ್ಷಮಿಸ್ಬೇಕಾಗುತ್ತೆ. ನಿಮ್ಮ ಒಳ್ಳೇದಕ್ಕೋಸ್ಕರ ಕ್ಷಮಿಸ್ಬೇಕಾಗುತ್ತೆ. ಬಿಕಾಸ್ ನೀವು ಯಾವಾಗ ಆ ಒಂದು ನೆಗೆಟಿವ್ ಎನರ್ಜಿನ ಕ್ಲಿಯರ್ ಮಾಡ್ಕೊಳ್ತೀರಾ, ಆವಾಗ ನಿಮ್ಮ ಲೈಫಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ. ನೋಡಿ, ನಿಮಗೆ ಒಂದು ಒಳ್ಳೆ ಪರ್ಸನ್ ಸಿಕ್ಕಿದ್ದಾರೆ, ಒಂದು ಹೊಸ ನ್ಯೂ ಲವ್ ಸಿಕ್ಕಿದೆ. ಸೊ ಈ ಪರ್ಸನ್ನ ನೀವು ಎಲ್ಲೋ ಒಂದು ಕಡೆ ಕಳ್ಕೊಂಡ್ಬಿಡ್ತಾ ಇದ್ದೀರಾ ಬಿಕಾಸ್ ಆಫ್ ಪಾಸ್ಟ್. ಬೇರೆಯವ್ರ ಜೊತೆ ಆಗಿದ್ರು ಇದು ನಿಮ್ಮ ಲವ್ ಲೈಫಲ್ಲಿ ಅಫೆಕ್ಟ್ ಆಗುತ್ತೆ. ಸೊ ಅದನ್ನು ನಾನು ಹೇಳೋಕೆ ಇಷ್ಟಪಡ್ತೀನಿ. ನಿಮ್ಗೆ ಅನಿಸ್ಬೋದು, ಮ್ಯಾಮ್ ಇದಕ್ಕೂ ಅದಕ್ಕೂ ಏನು ಸಂಬಂಧ, ನಾವು ಬೇರೆ ಯಾರನ್ನೋ ಫರ್ಗಿವ್ ಮಾಡ್ತಾ ಇಲ್ಲ, ಅವ್ರನ್ನ ಕ್ಷಮಿಸ್ತಾ ಇಲ್ಲ, ಅವರಿಂದ ನಮ್ಗೆ ತುಂಬ ಮೋಸ ಆಗಿದೆ, ಹರ್ಟ್ ಆಗಿದೆ, ಬಟ್ ಇದಕ್ಕೂ ನಮ್ಮ ಪ್ರೆಸೆಂಟ್ ಲೈಫು, ನಮ್ಮ ಪಾರ್ಟ್ನರ್ಗೂ ಏನು ಸಂಬಂಧ ಅಂತ ಕೇಳ್ಬೋದು. ಎಲ್ಲ ಸಂಬಂಧ ಇದೆ, ಯಾಕಂದರೆ ಅದು ಎಲ್ಲ ಒಂದು ನೆಗೆಟಿವ್ ಎನರ್ಜಿ. ಅದನ್ನು ನೀವು ಹೋಲ್ಡ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀರಾ, ಗ್ರಡ್ಜಸ್ ಇಟ್ಕೊಂಡಿರ್ತೀರಾ, ಅದನ್ನು ಹರ್ಟ್ನ ಇಟ್ಕೊಂಡ್ಬಿಟ್ಟಿರ್ತೀರ, ಕ್ಷಮಿಸಿರಲ್ಲ. ನಿಮ್ಮ ಮನಸ್ಸು ಯಾವಾಗಲೂ ಕ್ಲಿಯರ್ ಆಗಿರಬೇಕು, ತಿಳಿಯಾಗಿರಬೇಕು. ಯಾವಾಗ ಆ ರೀತಿ ಇರುತ್ತೆ, ಆ ಒಂದು ಸ್ಟೇಜಿಗೆ ಬರ್ತೀರಾ, ಆವಾಗ ನಿಮ್ಮ ಲೈಫಲ್ಲಿ ಲವ್ ಫ್ಲೋ ಆಗುತ್ತೆ. ಆಯಿತಾ? ಪಾಸಿಟಿವ್ ಎನರ್ಜಿ ಬರೋಕ್ಕೆ ಸಾಧ್ಯ. ನಿಮ್ಮ ಇದರಲ್ಲೆಲ್ಲ ನೆಗೆಟಿವ್ ಎನರ್ಜಿನೇ ಒಳಗಡೆ ತುಂಬಿಕೊಂಡಿದ್ರೆ, ನೆಗೆಟಿವ್ ಪಾಸ್ಟ್ ಇಶ್ಯೂಸ್, ಹರ್ಟ್ಸ್, ನೋವು, ದುಃಖ ಅದನ್ನೇ ತುಂಬಿಸ್ಕೊಂಡಿದ್ರೆ, ನೀವು ಒಳ್ಳೆ ಖುಷಿ ತರುವಂತಹ ಮೊಮೆಂಟ್ಸ್ನ ನೀವು ಯಾವ ರೀತಿ ತೊಗೊಂಬರೋಕ್ಕಾಗುತ್ತೆ ಅಲ್ವಾ? ಒಂದು ಖಾಲಿ ಆದರೆ ಇನ್ನೊಂದು ಬರೋಕ್ಕೆ ಸಾಧ್ಯ. ಸೊ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೋಬೇಕು. ಆವಾಗಲೇ ನಿಮ್ಮ ಲವ್ ಲೈಫ್ ಚೆನ್ನಾಗಾಗೋದು. ಮತ್ತು ಇದು ಒಂದು ಹೊಸ ಲವ್ ಅಂತ ಹೇಳಿದೆ ನಾನು. ಎ ನ್ಯೂ ಪರ್ಸನ್ ಹ್ಯಾಸ್ ಸ್ಟಿರ್ಡ್ ಯುವರ್ ರೊಮ್ಯಾಂಟಿಕ್ ಫೀಲಿಂಗ್ಸ್. ಸೊ ಈ ಒಂದು ಪಾರ್ಟ್ನರ್ ಕೂಡ ಐ ಕ್ಯಾನ್ ಸೇ ವೆರಿ ನೈಸ್. ಈ ಪಾರ್ಟ್ನರ್ ತುಂಬ ಒಳ್ಳೆಯವರು, ತುಂಬ ಒಳ್ಳೆಯವರು, ತುಂಬ ಕೇರಿಂಗ್, ತುಂಬ ಲವಬಲ್, ಈ ಥರ ಪರ್ಸನ್ ಇವರು. ಸೊ ಈ ಕಾನ್ಫ್ಲಿಕ್ಟ್ಸ್ ಆಗ್ತಾ ಇರೋದೇನೆಂದರೆ, ನೀವು ಫರ್ಗಿವ್ ಮಾಡ್ತಾ ಇಲ್ಲ, ಲೆಟ್ಕೋ ಮಾಡ್ತಾ ಇಲ್ಲ, ಆ ಕಾರಣದಿಂದಾನೇ. ಮತ್ತು ಇನ್ನೊಂದು ಕಾರ್ಡು ಕೂಡ ಬಂದಿದೆ ನೋಡಿ, ಅದು ಕೂಡ ಅದನ್ನೇ ಹೇಳುತ್ತೆ. ತುಂಬಾ ರೊಮ್ಯಾಂಟಿಕ್ ಫೀಲಿಂಗ್ಸ್, ರೊಮ್ಯಾನ್ಸ್ ಅಂತ ತೋರಿಸ್ತಾ ಇದೆ. ಸೊ ಯು ಬೋತ್ ಹ್ಯಾವ್ ಸೋ ಮಚ್ ಕನೆಕ್ಟೆಡ್ ರೊಮ್ಯಾಂಟಿಕಲಿ. ಯುವರ್ ಫೀಲಿಂಗ್ಸ್ ಆರ್ ರಿಯಲ್ ಆ್ಯಂಡ್ ವರ್ತ್ ಎಕ್ಸ್ಪ್ಲೋರಿಂಗ್. ಸೊ ನಿಮಗೆ ಅವ್ರ ಮೇಲಿರೋಂತಹ ಫೀಲಿಂಗ್ಸ್ ಇದೆಯಲ್ಲ, ಅದು ರಿಯಲ್ ಆ್ಯಂಡ್ ಇಟ್ ಈಸ್ ವರ್ತ್ ಟು ಎಕ್ಸ್ಪ್ಲೋರ್. ಇದನ್ನು ಮುಂದೆ ತೊಗೊಂಡು ಹೋಗಿ, ಇದರಿಂದ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಪವರ್ ಆಫ್ ಜಾಯ್ ಕಾರ್ಡ್ ಬಂದಿದೆ. ಸೊ ನಾನು ಈಗಾಗಲೇ ಹೇಳ್ದಾಗೆ, ಪ್ರೆಸೆಂಟಲ್ಲಿ ಬದುಕಿ, ಹಳೇದೇನೇ ಆಗಿರ್ಬೋದು, ನಿಮ್ಮ ಲೈಫಲ್ಲಿ ಏನೇ ಟ್ರ್ಯಾಜಡಿ ಆಗಿರ್ಬೋದು, ಅದನ್ನೆಲ್ಲ ಮರ್ತ್ಬಿಡಿ. ಬಿಕಾಸ್ ಅದನ್ನು ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ನಿಮ್ಮ ಫ್ಯೂಚರ್ ಹಾಳಾಗ್ತಾ ಇದೆ. ಫ್ಯೂಚರ್ನ ನೀವು ಮ್ಯಾನಿಫೆಸ್ಟ್ ಮಾಡೋಕ್ಕಾಗ್ತಾಯಿಲ್ಲ ಒಳ್ಳೆ ರೀತಿನಲ್ಲಿ, ಬಿಕಾಸ್ ಆಫ್ ಓಲ್ಡ್ ನೆಗೆಟಿವ್ ಥಿಂಗ್ಸ್. ಸೊ ಅದನ್ನೆಲ್ಲ ಮರ್ತ್ಬಿಡಿ. ಜಾಯ್ಫುಲ್ ಆಗಿರಿ, ಖುಷಿಯಾಗಿರಿ. ಯಾವಾಗಲೂ ಸಪ್ಪಗಿರೋದು, ಸ್ಯಾಡ್ ಆಗಿರೋದು, ಹಳೆದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರೋದು, ಅಂದ್ಕೊಳ್ತಾ ಇರೋದು, ನನ್ನ ಲೈಫೇ ಚೆನ್ನಾಗಿರಲ್ಲ, ನನ್ನ ಲೈಫ್ ಯಾವಾಗಲೂ ಇದೇ ಥರ ಇರುತ್ತೆ, ನನ್ನ ಲೈಫಲ್ಲಿ ನಾನು ಖುಷಿಯಾಗೇ ಇರಲ್ಲ ಅಂತ ನೀವು ಅಂದ್ಕೊಳ್ಳೋದು, ಗಿವ್ ಅಪ್ ಮಾಡಿಬಿಡೋದು, ಈ ರೀತಿ ಎಲ್ಲ ನೀವು ಮಾಡಬಾರ್ದು. ಇದನ್ನೆಲ್ಲ ನೀವು ಈ ಥರ ಒಂದು ನೆಗೆಟಿವ್ ಎನರ್ಜಿಯಿಂದ ಬನ್ನಿ, ಹೊರಗಡೆ ಬನ್ನಿ. ಮತ್ತು ಜಾಯ್ಫುಲ್ ಆಗಿರಿ, ಡೈಲಿ ಜಾಯ್ಫುಲ್ ಆಗಿರಿ, ಖುಷಿಯಾಗಿರಿ. ಪ್ರೆಸೆಂಟ್ ಲೈಫಲ್ಲಿ ಲೀವ್ ಮಾಡಿ, ಮತ್ತು ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿ. ಯಾವಾಗ ನೀವು ಇದನ್ನೆಲ್ಲ ಮಾಡ್ತೀರಾ, ಖುಷಿಯಾಗಿರ್ತೀರಾ, ಸಂತೋಷವಾಗಿರ್ತೀರಾ, ಆವಾಗ ನೀವು ಒಳ್ಳೆಯದನ್ನು ಅಟ್ರಾಕ್ಟ್ ಮಾಡ್ತೀರಾ ನಿಮ್ಮ ಲೈಫಲ್ಲಿ. ಓಕೆ? ಮತ್ತು ನೋಡಿ, ಅವ್ರ ಮನಸ್ಸಿನಲ್ಲಿರೋ ಮಾತು ಏನಂದರೆ, ಅವ್ರಿಗೆ ನೀವು ಒಂದು ಚಾನ್ಸ್ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಗಿವ್ ಮಿ ಒನ್ ಮೋರ್ ಚಾನ್ಸ್ ಅಂತ ಕೇಳ್ತಾ ಇದ್ದಾರೆ. ಸೊ ಅವರು ನಿಮ್ಗೆ ಇದನ್ನು ಹೇಳ್ದೇ ಇರ್ಬೋದು. ಅವ್ರಿಗೂ ಕೂಡ ಎಲ್ಲೋ ಒಂದು ಕಡೆ ಡೌಟ್ ಇದೆ, ನೀವು ಅವ್ರನ್ನ ಚಾನ್ಸ್ ಕೊಡ್ತೀರಾ ಇಲ್ವಾ, ಅವ್ರನ್ನ ಕಂಪ್ಲೀಟಾಗಿ ಬಿಟ್ಬಿಡ್ತೀರಾ ಅಂತ ಭಯ ಕೂಡ ಇದೆ ಅವ್ರಿಗೆ. ಅವ್ರಿಗೂ ಒಂದು ಚಾನ್ಸ್ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಅದು ಅವರ ಮನಸ್ಸಿನ ಮಾತು. ಮತ್ತು ಯು ಮೇಕ್ ಮೀ ಫೀಲ್ ಲೈಕ್ ಎ ಕಿಡ್ ಅಗೇನ್. ಸೊ ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ ನಿಮ್ಮ ಜೊತೆ ಮಾತಾಡಿದ್ರೆ ಅಂದರೆ, ಒಂದು ಕಿಡ್ ಥರ ಫೀಲ್ ಮಾಡ್ಕೊಳ್ತಾರೆ, ಒಂದು ಮಗು ಥರ ಫೀಲ್ ಮಾಡ್ಕೊಳ್ತಾರೆ ನಿಮ್ಮ ಹತ್ರ. ಅಷ್ಟು ನೀವು ಕೇರಿಂಗ್ ಇದ್ದೀರಾ ಅಂತ ಗೊತ್ತಾಗುತ್ತೆ. ಅಟ್ ದ ಸೇಮ್ ಟೈಮ್ ನಿಮಗೂ ಕೂಡ ಅದೇ ರೀತಿ ಅನಿಸ್ಬೋದು. ಅವ್ರು ಅಷ್ಟು ಕೇರಿಂಗ್, ಲವಬಲ್ ಪರ್ಸನ್ ಆಗಿರ್ತಾರೆ ನಿಮಗೆ. ಸೊ ಅದಕ್ಕೆ ನಿಮಗೆ
ಒಂಥರ ತುಂಬ ಖುಷಿ ಆಗುತ್ತೆ, ಜಾಯ್ಫುಲ್ ಆಗಿರ್ತೀರ ನೀವು ಅವ್ರ ಜೊತೆ ಮಾತಾಡಿದಾಗ. ಒಂಥರ ಕಿಡ್ ಥರ ಫೀಲ್ ಮಾಡ್ಕೊಳ್ತೀರ, ನೀವು ಆ ಥರ ಫೀಲ್ ಮಾಡ್ಕೊಳ್ತೀರ, ಅಟ್ ದ ಸೇಮ್ ಟೈಮ್ ಅವರು ಕೂಡ ಅದೇ ಥರ ಫೀಲ್ ಮಾಡ್ಕೊಳ್ತಾರೆ. ಸೊ ನನಗೆ ಈ ಮೆಸೇಜಸ್ಸು ನಾನು ನಿಮ್ಮ ಪಾರ್ಟ್ನರ್ದು ಮೆಸೇಜ್ ತೆಗೆದೆ, ಬಟ್ ಸ್ಟಿಲ್ ಐ ಫೀಲ್ ಲೈಕ್ ಇಟ್ ಈಸ್ ಅಪ್ಲಿಕಬಲ್ ಟು ಬೋತ್ ಆಫ್ ಯು. ಅವ್ರಿಗೂ ಅದೇ ಥರ ಇದೆ, ನಿಮಗೂ ಅದೇ ಥರ ಇದೆ. ಅವರು ಕೂಡ ಒಂದು ಚಾನ್ಸ್ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ನೀವು ಎಲ್ಲೋ ಒಂದು ಕಡೆ ನೀವು ಏನೋ ತಪ್ಪು ಮಾಡಿರ್ತೀರಾ, ಏನೋ ಫೈಟ್ಸ್ ಮಾಡ್ಕೊಂಬಿಟ್ಟಿರ್ತೀರಾ, ಆರ್ಗ್ಯೂ ಮಾಡ್ಕೊಂಬಿಟ್ಟಿರ್ತೀರಾ. ನಿಮಗೂ ಕೂಡ ಎಲ್ಲೋ ಒಂದು ಕಡೆ ಅವ್ರು ಚಾನ್ಸ್ ಕೊಡ್ತಾರೋ ಇಲ್ವೋ, ಮತ್ತು ಅವ್ರ ಲೈಫಲ್ಲಿ ಅವ್ರಿಗೆ ನಿಮಗೆ ಎಂಟ್ರಿ ಕೊಡ್ತಾರೋ ಇಲ್ವೋ ಅಂತ ಭಯ ಇರ್ಬೋದು. ಸೊ ಅದಕ್ಕೆ ನಿಮ್ಮ ಮನಸ್ಸಲ್ಲೂ ಕೂಡ ಇದಿದೆ, ಗಿವ್ ಮಿ ಒನ್ ಮೋರ್ ಚಾನ್ಸ್ ಅಂತ. ಮತ್ತು ಐ ಆಮ್ ಸ್ಟ್ರಗಲಿಂಗ್. ಸೊ ಅವರು ಸ್ಟ್ರಗಲ್ ಮಾಡ್ತಾ ಇದ್ದಾರೆ, ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಮೇ ಬಿ ಸಪ್ರೇಷನ್ ಪೀರಿಯಡು, ಅವ್ರು ನಿಮ್ಮನ್ನ ತುಂಬ ಮಿಸ್ ಮಾಡ್ಕೊಳ್ತಾ ಇರ್ಬೋದು, ಸ್ಟ್ರಗಲ್ ಮಾಡ್ತಿರ್ಬೋದು. ಮೇ ಬಿ ಥರ್ಡ್ ಪಾರ್ಟಿ ಸಿಚುವೇಶನ್ ಜೊತೆ ಸಿಕ್ಕಾಕೊಂಡಿರ್ಬೋದು. ಸೊ ಅದಕ್ಕೆ ಅವ್ರು ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ನೀವು ಎಲ್ಲೋ ಒಂದು ಕಡೆ ಅವ್ರು ಇಲ್ಲದೆ ಅವ್ರನ್ನ ತುಂಬ ಮಿಸ್ ಮಾಡ್ಕೊಂಡು ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದೀರಾ, ಅದನ್ನು ಹೇಳುತ್ತೆ. ಸೊ ಸ್ಪೆಷಲಿ ನನಗೇನೋ ಅನಿಸ್ತಾ ಇದೆ, ಇದು ಎರಡೂ ಕಡೆ ನಾನು ನೋಡ್ತಾ ಇದ್ದೀನಿ ಇದನ್ನು. ನೀವು ಸ್ಟ್ರಗಲ್ ಮಾಡ್ತಿದ್ರೆ ಅವರು ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಸೊ ಈ ಥರ ಒಂದು ನಿಮ್ಮ ಕರೆಂಟ್ ಸಿಚುಯೇಷನ್ ಈ ರೀತಿ ಇದೆ, ಇಷ್ಟು ಸ್ಟ್ರಗಲ್ ಮಾಡ್ತಾ ಇದ್ದೀರಾ. ಸೊ ಅದನ್ನು ಹೇಳುತ್ತೆ. ಸೊ ನೆಕ್ಸ್ಟ್ ಒನ್ನು ಎಕ್ಸ್ಪೀರಿಯನ್ಸಿಂಗ್ ಗ್ರೇಸ್ ಕಾರ್ಡ್ ಬಂದಿದೆ. ಶೇರ್ ಯುವರ್ ಗಿಫ್ಟ್ಸ್ ವಿತ್ ಗ್ರೇಸ್, ವೇವ್ಸ್ ಆಫ್ ಇನ್ಸ್ಪಿರೇಷನ್ ಆ್ಯಂಡ್ ಲವ್ ಆರ್ ಕಮಿಂಗ್ ಟು ಯು. ಸೊ ನೀವು ನಿಮ್ಮ ಲೈಫನ್ನ ಅಂದರೆ ನೀವು ಒಬ್ಬರಿಗೆ ಇನ್ಸ್ಪಿರೇಷನ್ ಆಗಿರಬೇಕು, ಒಬ್ಬರಿಗೆ ಮಾದರಿ ಆಗಿರಬೇಕು. ನಿಮ್ಮಲ್ಲಿ ತುಂಬ ಗಿಫ್ಟ್ಸ್ ಇದೆ, ಓಕೆ. ಅದನ್ನು ನಿಮ್ಮಲ್ಲಿರೋಂತಹ ಗಿಫ್ಟ್ಸು, ನಿಮ್ಮ ಎಕ್ಸ್ಪೀರಿಯನ್ಸು, ಅದನ್ನೆಲ್ಲ ನೀವು ಸ್ವಲ್ಪ ಯೋಚನೆ ಮಾಡಿ ಅದನ್ನೆಲ್ಲ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಒಂದು ರೋಸ್ ಫ್ಲವರ್ನ ನೋಡ್ತಾ ಇದ್ದೀರಾ. ಈ ರೀತಿ ನೀವು ಯಾವಾಗ ನಿಮ್ಮಲ್ಲಿರುವಂತಹ ಗಿಫ್ಟ್ಸ್ನ ನೀವು ಶೇರ್ ಮಾಡ್ಕೊಳ್ತೀರಾ, ಪ್ರೀತಿನ ಶೇರ್ ಮಾಡ್ತೀರಾ, ಲವಬಲ್ ಪರ್ಸನ್ ಆಗಿರ್ತೀರಾ, ಖುಷಿಯಾಗಿರ್ತೀರಾ, ನಿಮ್ಮ ಹಾರ್ಟ್ ಕ್ಲಿಯರ್ ಆಗಿರಬೇಕು. ನಾನು ಆಲ್ರೆಡಿ ಹೇಳಿದ್ದೀನಿ, ನಿಮ್ಮ ಹಾರ್ಟಲ್ಲಿ ತುಂಬ ನೋವಿದೆ, ಪೇಯ್ನ್ ಇದೆ, ಫರ್ಗಿವ್ ಮಾಡ್ತಾ ಇಲ್ಲ ಕೆಲವ್ರನ್ನ, ಅದನ್ನೆಲ್ಲ ಫರ್ಗಿವ್ ಮಾಡಿಬಿಡಿ. ಎಲ್ಲನೂ ಲೆಟ್ ಗೋ ಮಾಡಿ, ಅದರಿಂದ ಡಿಟ್ಯಾಚ್ ಆಗಿಬಿಡಿ. ಅವರಿಂದ ಯಾವುದೇ ರೀತಿ ನಿಮ್ಗೇನು ಬೇಡ. ಯಾರಾದರೂ ನಿಮ್ಗೆ ತುಂಬ ಹರ್ಟ್ ಮಾಡಿದರೆ ಅವರಿಂದ ನಿಮ್ಗೇನು ಬೇಡ, ಅವ್ರನ್ನ ಫರ್ಗಿವ್ ಮಾಡಿಬಿಡಿ, ಕ್ಷಮಿಸ್ಬಿಡಿ. ತುಂಬಾ ಗ್ರೇಸ್ಫುಲ್ ಆಗಿರಿ, ಇದರಿಂದ ನಿಮಗೆ ತುಂಬ ಒಳ್ಳೆಯದಾಗುತ್ತೆ, ನೀವು ಇನ್ನೂ ಲವ್ನ ಅಟ್ರಾಕ್ಟ್ ಮಾಡ್ತೀರಾ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಕಾರ್ಡು, ಈ ಕಾರ್ಡ್ ಬಂದಿದೆ, ಗಿವಿಂಗ್ ಈಸ್ ರಿಸೀವಿಂಗ್, ದ ಎನರ್ಜಿ ಆಫ್ ದ ಯೂನಿವರ್ಸ್ ಈಸ್ ಮರ್ಸಿಫುಲ್. ಸೊ ನೀವು ಯಾವ ಥರ ಎನರ್ಜಿನ ನೀವು ಕೊಡ್ತೀರಾ ಅದು ವಾಪಸ್ ಇನ್ ರಿಟರ್ನ್ ಬರುತ್ತೆ. ಸೊ ನೀವು ಯಾವಾಗ ಫರ್ಗಿವ್ ಮಾಡ್ತೀರಾ, ಲೆಟ್ ಗೋ ಮಾಡ್ತೀರಾ, ಯಾವಾಗ ಪ್ರೀತಿಯಿಂದ ನೀವು ಎಲ್ಲರನ್ನೂ ನೋಡ್ತೀರಾ, ಪ್ರೀತಿನ ಕೊಡೋಕ್ಕೆ ಶುರು ಮಾಡ್ತೀರಾ, ಆವಾಗ ನಿಮಗೆ ಅದು ರಿಸೀವ್ ಆಗುತ್ತೆ. ಇನ್ ರಿಟರ್ನ್ ನಿಮಗೆ ರಿಸೀವ್ ಮಾಡ್ಕೊಳ್ತೀರಾ, ಆ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿನ ರಿಸೀವ್ ಮಾಡ್ಕೊಳ್ತೀರಾ ಅಂತ ಈ ಕಾರ್ಡ್ ಹೇಳ್ತಾ ಇದೆ. ಸೊ ಅದ್ರ ಮೇಲೆ ವರ್ಕ್ ಮಾಡಿ, ನಿಮ್ಮ ಎನರ್ಜಿ ಮೇಲೆ ವರ್ಕ್ ಮಾಡಿ. ನಾನು ಸಜೆಸ್ಟ್ ಮಾಡ್ತೀನಿ, ನೀವು ಚಕ್ರ ಮೆಡಿಟೇಷನ್ ಮಾಡಿ, ಮಿರರ್ ಎಕ್ಸಸೈಸ್ ಮಾಡಿ, ಇನ್ನರ್ ವರ್ಕ್ ಮಾಡಿ, ತುಂಬ ಒಳ್ಳೆಯದು. ಅದರಿಂದ ನಿಮಗೆಲ್ಲ ಒಳ್ಳೆಯದಾಗುತ್ತೆ. ಅಕಸ್ಮಾತ್ ಏನಾದರೂ ನಿಮಗೆ ಚೈಲ್ಡ್ ಅಬ್ಯೂಸ್ ಆಗಿದ್ದರೆ, ಚೈಲ್ಡ್ ಇಶ್ಯೂಸ್ ಇದ್ದರೆ, ಇನ್ನರ್ ಚೈಲ್ಡ್ ಇಶ್ಯೂಸ್ ಇದ್ದರೆ ಅದ್ರ ಮೇಲೂ ಕೂಡ ವರ್ಕ್ ಮಾಡಿ, ಇನ್ನರ್ ವರ್ಕ್ ಮಾಡಿ. ನಾನು ಅದರ್ ಚಾನಲಲ್ಲಿ ಇನ್ನರ್ ವರ್ಕ್ ಮೇಲೆ ವಿಡಿಯೋ ಮಾಡಿದ್ದೀನಿ ನಾನು, ಯಾವ ರೀತಿ ಇನ್ನರ್ ಚೈಲ್ಡ್ ಇಶ್ಯೂನ ಹೀಲ್ ಮಾಡ್ಕೊಳ್ಳೋದು ಅಂತ. ಅದನ್ನು ಕೂಡ ನೀವು ಪ್ಲೇಲಿಸ್ಟಲ್ಲಿ ನೀವು ವಾಚ್ ಮಾಡಿ ಮಾಡ್ಬೋದು, ತುಂಬ ಹೆಲ್ಪ್ ಆಗುತ್ತೆ. ಕನ್ನಡ ಲಾ ಆಫ್ ಅಟ್ರಾಕ್ಷನ್ ಚಾನಲಲ್ಲಿ ನಾನು ವಿಡಿಯೋ ಹಾಕಿದ್ದೀನಿ. ಮತ್ತು ಮಿರರ್ ಎಕ್ಸಸೈಸ್ ಮಾಡಿ, ಮೆಡಿಟೇಷನ್ ಮಾಡಿ, ಇದೆಲ್ಲ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ, ಪಾಸಿಟಿವ್ ಎನರ್ಜಿ ಬರುತ್ತೆ, ಮತ್ತು ನಿಮ್ಮ ಸಪ್ರೇಷನ್ ಎಂಡ್ ಆಗುತ್ತೆ. ನಿಮ್ಮ ಪಾರ್ಟ್ನರ್ ನಿಮ್ಮ ಲೈಫಲ್ಲಿ ವಾಪಸ್ ಬರ್ತಾರೆ, ನೀವು ಖುಷಿಯಾಗಿರ್ತೀರಾ, ಸಂತೋಷವಾಗಿರ್ತೀರಾ. ಸೊ ಫ್ರೆಂಡ್ಸ್, ಈ ರೀಡಿಂಗು ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ನಿಮಗೆ ಈ ರೀಡಿಂಗ್ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಮತ್ತು ನಿಮಗೆ ಇದು ರೆಸನೇಟ್ ಆಗಿದ್ದರೆ, ಗೈಡೆನ್ಸಿಂದ ಹೆಲ್ಪ್ ಆಗಿದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಅನಿಸಿಕೆಗಳನ್ನ. ಧನ್ಯವಾದಗಳು.